ಪತಿಯ ಪ್ರೀತಿಯ ಬಯಸಿದೆ ನಾನು ಇದರಲ್ಲಿ ನನ್ನ ತಪ್ಪೇನು ಮಾವ ತಪ್ಪೇನು ಮಗನನ್ನು ಕೊಲೆಸುವ ತಂದೆಯ ನಾನು ಜಗದಲ್ಲಿ ನಾನು ಕಾಣೆನು ಮಾವ ಕಾಣೆನು ಅಡೆದ ತರಳಿಗೆ ಬರೆಯೋ ಅಥವಾ ಅಡೆಯ ತರಳಿಗೆ ಬರೆಯೋ ಅಥವಾ ಇವನು ಎಂತ ಅನ್ನೋನು ಕಲ್ಲೋ ಮನದವನು ಮಗನ ಕಲಿಸುವ ತಂದೆ ಮನದೆ ನಾ ಬಲು ನಂದೆ ಸತ್ಯಕ್ಕೆ ಬೆಲೆ ಇಲ್ಲಂತೆ. ಮಾವಯ್ಯ ಅಮ್ಮ ಪ್ರಭಾವತಿ ಮಗನೆಂಬ ಅಂತಃಕರಣವೋ ಎಳ್ಳಷ್ಟಾದರೂ ನಿನ್ನ ಮನದಲ್ಲಿ ಇಲ್ಲದು ಐತೆ. ಎನ್ನ ಪುತ್ರನ ಅಂಥ ಅಪರಾಧವನ್ನು ಮಾಡಿರುವನು ಅಮ್ಮಯ್ಯ. ಮಾವಯ್ಯ ಅಮ್ಮ ಪ್ರಭಾವತಿ ಪತಿಯ ಪ್ರೀತಿಯನ್ನು ಬಯಸಿದ ನಾನು ನನ್ನದು ತಪ್ಪು ಏನಿರುವುದು ಮಾವಯ್ಯ. ಹೌದು ಅಮ್ಮಯ್ಯ. ಮಾವಯ್ಯ ಅಮ್ಮ ಪ್ರಭಾವತಿ ನನ್ನ ಮಗನ ತಪ್ಪನ್ನು ಮನ್ನಿಸಿ ಎನ್ನ ಪತಿಯ ಪ್ರಾಣವನ್ನು ಉಳಿಸಿ ಭಾವ ದಿವ್ಯ ಪ್ರಭಾವ. ಅಮ್ಮ ಪ್ರಭಾವತಿ ಫರಿಯಿಂದ ಎನ್ನು ಮೇತಕ್ಕೆ ಕಾಡುತ್ತೆ. ಆದರೆ ಪೂರ್ವ ದಿಕ್ಕಿನೊಳು ಉದಯಿಸುವ ಸೂರ್ಯನು ಪಶ್ಚಿಮಾದ್ರಿಯೊಳು ಹುಟ್ಟಿದರೂ ಹುಟ್ಟಬಹುದು, ಗ್ರಹಗಳು ಮೇರು ತಪ್ಪಿ ಚಲಿಸಿದರೂ ಚಲಿಸಬಹುದು, ಯಜ್ಞೇಶ್ವರನು ತಣ್ಣಗಾದರೂ ಆಗಬಹುದು. ಅಮ್ಮ ಪ್ರಭಾವತಿ ಮಾವಯ್ಯ ಕ್ಷತ್ರಿಯರು ಧರ್ಮ ಪದ್ಧತಿಯನ್ನು ಎಂದೆಂದಿಗೂ ತಪ್ಪಿ ನಡೆಯಲಾರರು. ನಿನ್ನ ಗಂಡನ ಬಿಡುವುದು ಎನ್ನಿಂದ ಸರ್ವತ ಆಗಲರಿಯದು ಪ್ರಭಾವತಿ. ಋತ ಎನ್ನ ಮ್ಯಾತಕ್ಕೆ ಕಾಡುತ್ತೆ. ರಂಡೆ ತನಕ್ಕೆ ಗುರಿ ಮಾಡಿದ ನೀನು ಪತಿಯಾಗಲೇ ಮಗನ ಕೊಲಿಸುವ ತಂದೆ ಮನದೆ ನಾ ಬಲು ನಂದೆ ನ್ಯಾಯ ಎಲ್ಲಿದೆ ಸತ್ಯಕ್ಕೆ ಬೆಲೆ ಇಲ್ಲಂತೆ. ಮಾವಯ್ಯ ಅಮ್ಮ ಪ್ರಭಾವತಿ ಪತಿಯ ಪ್ರಾಣವನ್ನು ಕಳೆದು ನನ್ನನ್ನು ರಂಡತನಕ್ಕೆ ಗುರಿ ಮಾಡುವೆಯ ಮಾವಯ್ಯ. ಮುತ್ತೈದತನವನ್ನು ಉಳಿಸು, ಎನ್ನ ಪತಿಯ ಪ್ರಾಣವನ್ನು ಉಳಿಸು ಭಾವ ದಿವ್ಯ ಪ್ರಭಾವ. ಅಮ್ಮ ಪ್ರಭಾವತಿ ವೃಥ ಈ ಸಭಾ ಸಜ್ಜನರನ್ನು ಯಾತಕ್ಕೆ ನಿಂದಿಸುತ್ತೆ? ಎನ್ನ ಬಸಿನೊಳು ಜನಿಸಿದ ಶಿಶುವೆ ಎನ್ನ ಮಾತನ್ನು ಧಿಕ್ಕರಿಸಿ ನಡೆದಾಗ್ಗೆ ಮಗನೆಂಬ ಮೋಹ ಇನ್ನೆಲ್ಲಿರುತ್ತದೆ? ವೃಥ ಎನ್ನಂ ದೂರುವುದು ಹಿತವಲ್ಲ, ಕ್ಷತ್ರಿಯ ಧರ್ಮವನ್ನು ಮೀರುವವನಲ್ಲ, ನಿನ್ನ ಗಂಡನ ಸೆರೆಯಂ ಬಿಡುವುದಿಲ್ಲ, ನೀನು ಈ ರೀತಿ ಬಾಧಿಸುವುದು ತರವಲ್ಲ. ಮಾವಯ್ಯ ಅಮ್ಮ ಪ್ರಭಾವತಿ ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಹೇಳು ಅಮ್ಮಯ್ಯ. ಮಾವಯ್ಯ ಅಮ್ಮ ಸಸ್ಯ ಶಿರೋಮಣಿ ಪತಿಯನ್ನು ಕಳೆದುಕೊಂಡು ಈ ಜಗದೊಳಗೆ ನಾನು ಸರ್ವತಾ ಜೀವಿಸಲಾರೆನು. ಅದು ಯಾತಕ್ಕೆ ಅಮ್ಮಯ್ಯ? ಪತಿಯ ಭಿಕ್ಷೆಯನ್ನು ನೀಡಿ ಎಂದು ಬೇಡಿಕೊಳ್ಳನು ಮಾವ, ಉಳಿಸು ಎನ್ನ ಮಾಂಗಲ್ಯವ. ಚಿತ್ತ
ಆಹೋ ಮಂತ್ರಿ ಶೇಖರ, ನಿನಗೆ ಎಂತ ಕಷ್ಟ ಪ್ರಾಪ್ತವಾಯಿತೆ? ಅದೇನು ಮಂತ್ರಿವರಿ ಶೇಖರ? ನಿನ್ನಂತ ಕೋಮಲ ಸರಿ ನಮ್ಮ ಮಾತಾ ಪಿತೃ ಭಕ್ತಿಯುಳ್ಳ ನಮ್ಮ ಹರಿಪಾದ ಪೂಜಾ ಸಕ್ತನ ಎಲ್ಲ ಸುಧಾನ್ವನೇ. ಆಹೋ ಮಂತ್ರಿವರ್ಯನೇ, ತಪ್ತಪೂರಿತ ಮಾತ ತೈಲ ತಳಿ ಏಕೆ ಕೆಡಗಲಿ, ರಾಜಾಜ್ಞೆಯಂ ಏಕೆ ಮೀರಲಿ, ಅಯ್ಯೋ ಶಿವ ಶಿವ ನನಗೆ ಎಂತ ಕಷ್ಟ ತಂದಿಟ್ಟಿಯೋ ಸಾಂಬ ಶಿವ. ಆಹೋ ಮಂತ್ರಿ ಶೇಖರ, ಓ ರಾಜಶೇಖರ, ರಾಜಾಜ್ಞೆಯನ್ನು ಪರಿಪಾಲನೆ ಮಾಡುವುದರಲ್ಲಿ ನಿನ್ನದೇನು ತಪ್ಪಿದೆ? ಸಮರಾಂಗಣದಲ್ಲಿ ಎನ್ನ ಪರಾಕ್ರಮವನ್ನು ನರನಾರಾಯಣರಿಗೆ ತೋರಿ ಜಯಾಂಗನೆಯನ್ನು ತಂದು ಕೀರ್ತಿಯಂ ಪೊಂದುವ ಭಾಗ್ಯಲಕ್ಷ್ಮಿಯನ್ನು ಬಿಡಿಸಲಿಲ್ಲವೆಂಬ ಚಿಂತೆ ಮಾತ್ರ ಬಾಧಿಸುತ್ತಿದೆ. ಆಹೋ ಮಂತ್ರಿ ಶೇಖರ, ಓ ರಾಜಶೇಖರ, ಆಗಲಿ ಎಂದಾದರೂ ಒಂದು ದಿನ ಸಾಯಲೇಬೇಕು. ಬಂದ ಕಷ್ಟಗಳನ್ನು ಗೋವಿಂದನ ಪಾರು ಮಾಡಿ ತನ್ನ ಭಕ್ತರನ್ನು ಸದಾ ಕಾಪಾಡಲೇಬೇಕು. ಅಹೋ ಮಂತ್ರಿವರ್ಯನೇ, ಓ ರಾಜೇಂದ್ರನೇ, ಹಿಂದಕ್ಕೆ ಪ್ರಹ್ಲಾದನ ವಿಭೀಷಣ ಮೊದಲಾದ ಭಕ್ತರನ್ನು ಪರಲಿಲ್ಲವೇ? ಮಂತ್ರಿ ಬಂದಿದ್ದೆಲ್ಲ ಬರಲಿ, ಶ್ರೀ ಹರಿಯ ದಯ ಹೊಂದಿರಲಿ. ನೀನು ಮಾತ್ರ ರಾಜಾಜ್ಞೆಯನ್ನು ಪಾಲಿಸೈ ಮಂತ್ರಿವರ್ಯನೇ. ನಿಮ್ಮ ಇಷ್ಟದಂತೆ ಆಗಲಿ ರಾಜ. ಆಪತ್ ಬಾಂಧವ ಲಕ್ಷ್ಮೀ ಭವ ನಾರಾಯಣ ಸುರಕುಲ ಮರ್ದನ ಭಕ್ತ ಜನ ರಕ್ಷಣ. ಹಿಂದಕ್ಕೆ ಪ್ರಹ್ಲಾದನನ್ನು ರಕ್ಷಿಸಿದಂತೆ ಎನ್ನಂ ಕಾಪಾಡು ಗೋವಿಂದ ಗರುಡಧ್ವಜ. ನಿನ್ನಂ ಬಿಟ್ಟರೆ ಎನ್ನಂ ರಕ್ಷಿಸುವರಾರು ಪನ್ನಗ ಶಯನ. ಬೇಗನೆ ಬಾರೋ ಕಮಲಾಲೋಚನ. ಶ್ರೀಕೃಷ್ಣ ಪರಮ ಶ್ರೀಕೃಷ್ಣ ಪರಮಾತ್ಮನ ಪಾದ ಪೂಜಾ ಭಕ್ತ ಮಾನಸನಾದ ಎಲೈ ಸುಧನ್ವನೇ. ಆಹೋ ಅಪ್ಪಯ್ಯನೇ, ನಿನ್ನ ಭಕ್ತಿಯನ್ನರಿಯದೆ ರಾಜಧರ್ಮಕ್ಕನುಸಾರವಾಗಿ ನಿನ್ನ ಕರಗಳಂ ಕಟ್ಟಿ ಬಳಲಿಸಿದೆ. ದುರ್ಭಾಷೆಗಳನ್ನಾಡಿ ಉಗ್ರ ಶಿಕ್ಷೆಗೆ ಗುರಿ ಮಾಡಿದೆ. ಎಷ್ಟು ಕಷ್ಟಪಡಿಸಿದ ಕಾಲಕ್ಕೂ ಶ್ರೀಕೃಷ್ಣನ ನಾಮಾಮೃತಂ ಸ್ಮರಿಸಲು ಕಷ್ಟದಿಂದ ಪಾರಾದಯ. ಹೌದು ಜನಕ. ಅಹೋ ಕಂದ, ಅಹೋ ತಂದೆ, ನಾನು ರಾಜಧರ್ಮವನ್ನು ಪಾಲಿಸಿದೆ. ನಿನ್ನ ಮನಸ್ಸಿನೋಳು ವ್ಯಥಪಡದೆ ಈಗಲೇ ಯುದ್ಧಕ್ಕೆ ಹೋಗಿ ಅರ್ಜುನನಂ ಜಯಿಸಿ ಶ್ರೀಕೃಷ್ಣನಂ ಮೆಚ್ಚಿಸಿ ಜಯಪ್ರದ ವಂದಿ ಬಾರೈ ಪುತ್ರ ಸದಮಲ ಚರಿತ್ರ. ಆಹೋ ಅಪ್ಪಯ್ಯನೇ, ಎನ್ನಂ ಬಗೆ ಬಗೆಯಿಂದ ಬಳಲಿಸಿದನೆಂಬ ಸಂದೇಹ ಮಾದ ಕುಂದು ನುಡಿಗಳನ್ನು ನುಡಿವೆಯಲ್ಲ. ನೀನು ಮಾಡಿದ ವಿಷಯದಲ್ಲಿ ದೋಷವೇನಿಲ್ಲ. ಹೌದೇ ಕುಮಾರ. ಆಹೋ ಜನಕ, ಅದು ಹೇಗೆಂದರೆ, ಅದು ಹೇಗೆ ಬಾಲಕ? ಬಂಗಾರವನ್ನು ಪರೀಕ್ಷಿಸಬೇಕಾದರೆ ನಿಗಿಸುವ ಬೆಂಕಿಯಲ್ಲಿ ಹಾಕಿ ಕಾಯಿಸಿದರೆ ಅದರ ಕಾಂತಿಯು ಹೆಚ್ಚಾಗುವಂತೆ ಈ ನಿನ್ನ ಕುಮಾರನಾದ ಎನ್ನ ಶಕ್ತಿಯನ್ನು ಪರೀಕ್ಷಿಸಿರುವೆ. ಅಹೋ ತಂದೆ ಕುಮಾರ, ಎನ್ನಂತ ಬಂಗಾರದ ರತ್ನವನ್ನು ಶ್ರೀಕೃಷ್ಣನಂತ ವ್ಯಾಪಾರಿಗೆ ಅರ್ಪಿಸಿ ಮುಕ್ತಿ ಪಡೆಯವನು ಜನಕ. ಜಗತ್ತಿಕ್ಕಾಟಿ ಕಾಂತಿ ಕನಕ. ಸುಧನ್ವನ ರಾಣಿಯಾದ ಅಮ್ಮ ಪ್ರಭಾವತಿ, ನಿನ್ನ ಪತಿಯಾದ ಸುಧನ್ವನಿಗೆ ಶ್ರೀಕೃಷ್ಣ ಅರ್ಜುನನಂ ಜಯಿಸಿ ಬಾರೆಂದು ಜಯಶೀಲನಾಗೆಂದು ಜಯದಾರುತಿಯ ಮಾಡಿ ಯುದ್ಧಕ್ಕೆ ಕಳಿಸಮ್ಮ ಪ್ರಭಾವತಿ. ಸಮರಕ್ಕೆ ಹೋಗಲ ಜಾಗೃತಿ. ಮಂತ್ರಿ ಶೇಖರ, ಪ್ರಭಾವತಿ, ನನ್ನ ಪತಿಗೆ ಜಯದಾರ್ತಿ ಮಾಡೆಂದು ಹೇಳ್ತಿರುವೆಯಾ? ಹೌದು ಪ್ರಭಾವತಿ. ನಿನಗೂ ಸಹ ಮಾಡುವನು ಈ ಪೀಠವನ್ನು ಅಲಂಕರಿಸು. ಕ್ಷೇಮವಾಗಲೇ ಕಾತ ನಿನಗೆ ಹೋಗೋದೊರಕೆ ಬೇಗನೆ, ಹೋಗೋದೊರಕೆ ಬೇಗ.
ಅರ್ಜುನ ಋಷಧ್ವಜ ನಿನ್ನ ಕಾರ್ಯವು ಜಯವಾಗಲೆಂದು ಜಯದಾರ್ಥನ ಮಾಡಿರೋನು ಜಾಗ್ರತೆಯಿಂದ ಹೋಗಿಬೇಕಂತ ನೀನೇ ಭಗವಂತ. ನಿನ್ನಿಷ್ಟದಂತೆ ಅರ್ಜುನನನ್ನು ಜಯಿಸಿ ಶ್ರೀಕೃಷ್ಣ ಪರಮಾತ್ಮನ ಮೆಚ್ಚಿಸಿ ಬರುವೆನು ಕಾಂತೆ ಮಹಾಗುಣವಂತೆ. ಬಳಿರಿಯೇ ಸಭಾಸ್ಥಾನದಳು ಪ್ರಕಾಶಮಾನರಾದ ಸಭಾ ಜನರೇ, ಎನ್ನ ಪ್ರಿಯ ಭಾಮಿನಿಯಾದ ಪ್ರಭಾವತಿಯ ಜಯದಾರತಿಯನ್ನು ಕೈಗೊಂಡು ವೀಳ್ಯಮಿಡಿದನ. ಇಂದಿನ ದಿನ ರಣಮಂಡಲದಳು ಹರಿಹರ ವಿರಂಚಾದಿಗಳ ಗಾಂಡಿವಿ ಪರವಾಗಿ ನಿಂತರೆ ಬಳಿರ ಮಕ್ಕರ ಕಲಿತ ಮಾದಚರ ಚಂದನದಿಂದ ಗಾಂಡಿವಿ ಚಿರವನ್ನು ಕತ್ತರಿಸಿ ವೀರ ಪುರುಷನೆಂದು ಬಿರುದು ತಾಳಿ ಬರುವೆ. ನಿಮ್ಮ ಪುಣ್ಯಾಶೀರ್ವಾದವನ್ನು ಮಾಡಿ ಕಳಿಸಿರೈ ಪುಣ್ಯ ಪುರುಷರೇ. ಬಳಿರೇ ಎಲೈ ಸಾರಥಿ, ಗಂಡು ಗಲಿಗಳ ಗಂಡನಾದ ವೀರ ಸುಧನ್ಮನ ರಣಮಂಡಲದೊಳಗೆ ಯುದ್ಧ ಸನ್ನದ್ಧನಾಗಿ ಬರುತ್ತೇನೆಂದ ಮೊದಲು ಧನಂಜಯನಿಗೆ ತಿಳಿಸು. ತಡ ಮಾಡದ ಯುದ್ಧ ಮಂಡಲದೊಳಗೆ ರಥವನ್ನು ಆರಿಸು. ನಿಮ್ಮಿಟ್ಟರಂತಾಗಲದೇವ. ಪ್ರಭಾಕರ ಸನ್ನಿಮವಾದ ಎಲ್ಲಾರು ಸತ್ವಜನೆ ಎನ್ನ ವಚನಮಂ ಕೇಳಬೇಕನೆ. ಅದೇನು ವಿಸ್ತಾರವಾಗಿ ಹೇಳು ಅಪ್ಪಯ್ಯನೇ. ಚಂಪಕನಗರ ಅಧ್ಯಕ್ಷ ನಂಬ ಅಂಶಧ್ವಜ ನಮ್ಮ ಮಹಾರಾಜ ನಗರ ಬಾಬ್ದಳು ಉದ್ಭವಿಸಿದ ಸುಧನ್ಮನೆಂಬ ದಕ್ಷಿಣ ಗರ್ವನಿತನಾಗೆ ಎಮ್ಮಯ ಯಜ್ಞಾಸವ ಮಂದಿಸ ತನ್ನ ಸೈನ್ಯಂ ಕಾವಲಿರಿಸಿ ಎನ್ನ ಮೆತ್ತಕ್ಕೆ ಬರ ಹೇಳಿದರಂತೆ. ಹೌದೇ ಜನಕ? ಕೋಚಿತ ಆತಮನು ಯುದ್ಧಕ್ಕೆ ಎನ್ನಂಬರ ಹೇಳಿದ ಬಳಿಕ ಈ ಭೂಮಂಡಲ ಸಮಸ್ತ ಕೋದಂಡ ಪಾಂಡಿತ್ಯ ಬಾಪುರ ಮೂರು ಮಧ್ಯ ಪಾಂಡವ ಮೂರು ಲೋಕದ ಗಂಡನಂದನ್ನ ಕೊಂಡಾಡುವರ. ಹೌದು ಜನಕ. ಉಳಿದ ಪಟ ಪರಾಕ್ರಮಿಗಳ ಎನ್ನಂ ಸಮರಕ್ಕೆ ಕರೆಯದೆ ಬಿಟ್ಟರ ಅವರ ಪರಾಕ್ರಮವೆಷ್ಟಿರುವುದ ನಾನು ನೋಡುವೆನ. ಅವನ ಧೈರ್ಯಾಬ್ದಂ ಗದ್ದುಗಲಿಕೆ ಬಿಡುವನಪ್ಪ, ಅವನ ಚರಣಗಳ ಬಂಧಿಸ ಬಿಡಿಸಿಕೊಂಡು ಬರುವನ ಬಳಿರಿ. ಯುದ್ಧಕ್ಕೆ ನಾನು ಹೋಗುವನು, ನೀನು ಸೈನ್ಯಂ ಸರಿಪಡಿಸುತ್ತಾನೆ ನೋಡನ್ನ ಶೌರ್ಯ. ಆಹೋ ಜನಕ. ಓ ಬಾಲಕ, ಇದೇನು ವೀರಕುಮಾರನಾದ ನನಗೆ ಇಂಥ ಸುದ್ದಿಯನ್ನು ಹೇಳಬಹುದೇ? ಆಹೋ ಪಿದನೇ. ಓ ಬಾಲಕ, ನೀನೇ ಆ ಸುಧನ್ವನೊಡನ ಕಾಳಗಕ್ಕೆ ಹೋಗುವೆನೆಂದು ಹೇಳುವೆಯಲ್ಲ, ನಿನ್ನ ನುಡಿಯಂ ನಾನು ಸರ್ವತ ಒಪ್ಪುವುದಿಲ್ಲ. ಅದು ಯಾತಕ್ಕೆ ಒಪ್ಪೋದಿಲ್ಲ ಬಾಲಕ? ಬೋಳಿರೋ ನನಗೆ ಈಡಾಗಬಲ್ಲನೆ ಹೇಗೆ? ಅಲ್ಪವಾದ ಕುರಿಯಂ ಕಡಿಯುವುದಕ್ಕೆ ಕಿರಪಾಣವಾದಕ್ಕೆ, ಸಮಾನವಾದ ಕಡ್ಡಿಯ ಮುರಿಯುವುದಕ್ಕೆ ಗರಗ ಸವೇತಕ್ಕೆ, ಮೂಷಕ ನಂಬರ್ಧಿಸುವುದಕ್ಕೆ ಹರಿಯಕ್ಷನು ಬೇಕೆ? ಬೋಳಿರೋ ಈ ತ್ರಿಭುವನದ ದಶ ದಿಕ್ಕಿ ನೋಡ್ರಿ ಕಲಿವೀರ ನಡೆಸಿದೊಡೆ ನಾನಿದ್ದು ಫಲವೇನೋ? ಕಿಂಚಿತ್ತು ಕಾರ್ಯಕ್ಕೆ ನೀನು ಹೋಗಬೇಕೆ? ಅಹೋ ಅಪ್ಪಯ್ಯನೇ. ಓ ಪುತ್ರನೇ, ತಪ್ಪದ ನನಗೆ ಅಪ್ಪಣೆ ಏನಿತ್ತಾರೆ ಅಪ್ಪಣೆ ಕೊಟ್ಟರ ನಮ್ಮ ಕುನ್ಯಂ ಸತಿ ಬಿಡಿದು ನಮ್ಮ ಯಾಜ್ಞಾಸಂ ಬಿಡಿಸಿಕೊಂಡು ಬರುವೆನು. ಎನ್ನಯ ಪರಾಕ್ರಮವನ್ನಾದರೂ ನಿರೀಕ್ಷಿಸುತ್ತಿದ್ದೇನೆ, ನಿಯಮವನ್ನು ಕೊಡಬೇಕೇನೆ. ಓಹೋ ಮೋಹದ ಕುಮಾರ ರಾಜ್ಯ ಕುಲಶೇಖರ ಅಪ್ಪಯ್ಯನೇ. ನಿನ್ನಯ ಸಮಸಹಸವೆಲ್ಲ ನಾವು ನಂಬಲ್ಲನ್ನು ಉತ್ತಮ ಉತ್ತಮ ವೇರ ನಮ್ಮ 10 ಜಕ್ಕಗಳನ್ನ ಎತ್ತ ಹುಡುಕಿದ ದೊರೆಯುವುದು ದುರ್ಬಲ ಕುಮಾರ. ಕುಲತಿಲ್ಲಕನಾಥ ಸುಧಾನವನ ಹೊಡೆನ ನೀನ ಕಳಗಕ್ಕೆ ನಡಿ ಕುಮಾರ, ಅವನಿಗೆ ತೋರಿಸಿ ನಿನ್ನಯ ಬೇಕರ. ನಿನ್ನ ಇಷ್ಟದಂತೆ ಆಗಲಿ ಅಪ್ಪಯ್ಯನೇ.
ಬಳಿರೇ ಎಲ್ಲ ಈ ಸಾರಥಿ ಅತ್ತ ನೋಡಿದ್ಯಾ? ನೋಡಿದಿನ ದೇವ. ನವರತ್ನ ಖಚಿತ ಮದರಥದೊಳು ಕುಳಿತ ಕೋಲ್ಮಿಂಚಿನಂತೆ ತಳತಳಾಯಮಾನವಾಗಿ ಪ್ರಜ್ವಲಿಸುವ 32 ಆಯುಧಗಳಂಪಿಡಿದ ವೀರವೇಷದಿಂದ ದೇದೀಪ್ಯಮಾನವಾದ ಕವಚವನ್ನು ಧರಿಸಿ ಸಾರಥಿ ಭೂಪತಿ ಸಲ್ಲಲಿತ ಮಾದಕರ ಪಲ್ಲವದಲ್ಲಿ ಬಿಲ್ಬಿಡಿದ ಸಪ್ತಕುಲ ಪರ್ವತಗಳೆಲ್ಲ ಊರ್ವಿಗೆ ಬೀಳುವಂತೆ ವೀರಪಪ್ಪಯ ನಿಡಿತ ಅಷ್ಟ ದಿಕ್ಕಗಳ ಬೆದರುವ ಒಳ್ಳೆಯ ಬೇರೆಯ ಮೊಳೆಸುತ್ತ ಬರುವವನು ಅರ್ಜುನನಿರಬಹುದೇ ಹೇಗೆ? ಭೂಪತಿ ಅರ್ಜುನನಾದರೆ ರಥಾಗ್ರದೊಳು ಕಪಿಧ್ವಜ ಇರಬೇಕಾಯಿತಲ್ಲ, ಇವನು ಅರ್ಜುನನಲ್ಲ, ಪಾಂಡವರೊಳು ಯಾವನೋ ಒಬ್ಬನಿರಬೇಕು. ಹೌದು ದೇವ. ಭೂಪತಿ ಇರಲಿ, ಹತ್ತಿರಕ್ಕೆ ಬರಲಿ ವಿಚಾರಿಸುವನು ಸಾರಥಿ. ಹೋಗು ನೀ ಜಾಗೃತಿ. ನಿಮ್ಮಿಟ್ಟದಂತಾಗಲಿ ಭೂಪತಿ. ಸೋಮಶೆಟ್ಟಿ ರಾಮ್ ಭೀಮಪ್ಪ ಇವರು ಅರ್ಜುನ ಪಾತ್ರ ಮಾಡಿದಂತೆ 5,000 ರೂಪಾಯಿಯನ್ನು ಮತ್ತು ಈ ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಓಹೋ ವೀರಾಗ್ರಗಣ್ಯ, ನೀನು ದಾರು, ನಿನ್ನ ಹೆಸರೇನು, ನಿನ್ನ ಜನನಿ ಜನಕರು ಯಾರು, ಯಾವ ವಂಶದವನು? ಅದರ ಗೋಷ್ಠಿ ನಿನಗೆ ದಕ್ಕಬೇಕಲೇ ಹದವನೇ. ಎನ್ನ ವೃತ್ತಾಂತವನ್ನು ಹೇಳುವನ ಕೇಳ. ಅದೇನು ವಿಸ್ತಾರವೇ ಹೇಳು. ಹಂಸಧ್ವಜ ಮಹಾರಾಜನೇ ಎನ್ನ ತಂದೆಯು, ಎನ್ನ ಹೆಸರೇ ವೀರಸುಧನ್ಮನು. ಕೇಳಿದೀಯಾ ವೀರಾಗ್ರಣಿ ಧೀಮಣಿ? ಎಲೈ ಹಂಸಧ್ವಜನ ಕುಮಾರ, ಏನು ನಿಮಿತ್ತವಾಗಿ ಕೇಳಿದೆಯೋ ನಮ್ಮ ಕುಲಗೋತ್ರದ ವಿಚಾರ? ನಾವೇನು ನಿಮ್ಮ ಬಳಿಯಲ್ಲಿ ಕನ್ಯರ್ಥಿಗಳಾಗಿ ಬಂದಿರುವುದಿಲ್ಲ, ನಿಮ್ಮ ಬಾಂಧತ್ವ ಬಯಸಿದವರಲ್ಲ. ಯಾವ ಬಾಂಧತ್ವವನ್ನು ಬಳಸಕ್ಕೆ ಈ ರಣರಂಗದ ಬಂದಿಯೋ ಬಣ್ಣನೆ? ಎಲೈ ಮುಡಮತೆ, ಎಲೈ ಮಂಕಮತೆ, ಭೃಂಗಾದಿಗಳಿಗೆ ಪರಿಮಳದ ವಾಸನೆ ಗೊತ್ತಾದಂತೆ ಅವರವರ ಪರಾಕ್ರಮದಿಂದ ತಾನೇ ತಿಳಿಯೋದು. ಸ್ವಲ್ಪ ತಾಳು ತಿಳಿಯುವುದು. ಎಲೈ ಮುಡ, ಎಲೈ ಮೂರ್ಖ, ನೀನೇ ಕೇಳಿಯಾದ ಕಾರಣ ಹೇಳುವೆನೋ, ಚೆತ್ತವೆಟ್ಟು ಕೇಳಲೇ ಕೈಲಾಗದ ಮನೆ. ಅದೇನು ವಿಸ್ತಾರವಾಗಿ ಹೇಳಲೈ ಮೂರ್ಖನೇ? ಚಂದ್ರ ವಂಶವೇ ನಮ್ಮ ವಂಶವು, ಎನ್ನಯ ತಂದೆಯಾದ ರವಿಪುತ್ರನಾದ ಕರ್ಣನು, ಆತನ ತನಯನ ನಾನು, ಎನ್ನ ಹೆಸರೇ ಋಷಧ್ವಜನು. ಓಹೋ ಋಷಧ್ವಜನ, ಆದರೆ ಇಲ್ಲಿ ಬಂದ ಕಾರಣವೇನಲ್ಲ ಈ ಋಷಧ್ವಜ? ಎಲೈ ಹಂಸಧ್ವಜನ ತನಯ, ಎಲೈ ಕರ್ಣನ ತನಯ. ಈ ಕುಂಬಿನಿಯ ಸಂಭ್ರಮದಿಂದ ತುಂಬಿ ವಿಜೃಂಭಿಸುವ ಚುಂಬದ್ ಗಾಂಭೀರ್ಯ, ಶೌರ್ಯ, ಧೈರ್ಯ, ಯುದ್ಧ ಚಾತುರ್ಯನೆಂದು ಪ್ರಸಿದ್ಧಿಗೊಂಡ ಪಟ್ಟ ಪರಾಕ್ರಮಗಳಿಂದ ವೀರಾಗ್ರಣಿಯಿಂದ ಮೆರೆಯುವ ಮಧ್ಯ ಪಾಂಡವನ ಪರಾಕ್ರಮವನ್ನು ಲೆಕ್ಕಿಸಿದೆ ಹೆಗ್ಗಳಮಾಗಿ ಸೊಕ್ಕಿನಿಂದ ಧಿಕ್ಕರಿಸಿ ಮಿಕ್ಕಿ ಮೀರಿ ಅರ್ಜುನನ ಜ್ಞಾಸಂ ಕಟ್ಟಿದೆಯಾ? ಸಹಜವಾಗಿ ಕಟ್ಟಿರುವನು. ಬಲೆ ಬಲೆ, ಏನು ಹೇಳಲಿ ನಿನ್ನಯ ಧೈರ್ಯವು. ಕುದುರೆಯಂ ಕಟ್ಟಿದ ಕಾಲಕ್ಕೆ ಆ ಪಾರ್ಥನ ಗೆಲ್ಲುವ ಶಕ್ತಿ ನಿನಗೆಲ್ಲಿಯೋದು. ಆ ಪಾರ್ಥನ ಗೆಲ್ಲುವ ಶಕ್ತಿ ಇರುವುದಕ್ಕಾಗಿ ಯಜ್ಞಾಚನ್ನು ಕಟ್ಟಿನ ಮೂಡ ಇನ್ನು ಸಾಕು ಮಾಡು. ಇದೇ ತರ ಹೆಚ್ಚಿಗೆ ಮಾತನಾಡಿದರೆ ಜಗನ್ ಮಂಡಲಕ್ಕಾರುವುದು ನಿನ್ನ ರುಂಡ. ಎಲೈ ಮರಳೆ, ನಿಗತಕ್ಕೆ ಅರ್ಜುನನು ಕುಡರಗಳೇ. ಎಲೈ ಅಸುಳೆ, ನಿನಗೆ ತಕ್ಕ ಈ ವೀರಸುಧನ್ಮನ ಕುಡರಗಳೇ. ಹರಿಯಂ ಕೆನ್ನಕ್ಕೆ ಕುರಿಯು ಜೀವಿಸಬಲ್ಲದೆ, ತತ್ಕರಣಕ ಕಟ್ಟಿದ ಕುದುರೆಯಂ ಬಿಟ್ಟು ಬಿಡು, ನಿನಗೆ ಸುಖ ಉಂಟಾಗುವುದು ನೋಡು. ಯೋಚನೆ ಮಾಡಿ ನೋಡು, ನಿನ್ನ ಇಷ್ಟವೊಮ್ಮೆ ಹೇಳಿಬಿಡು. ಎಲೈ ಕರ್ಣನ ಕುಮಾರ, ಮೂರ್ಖದ ವೀರ, ಹಂಸಧ್ವಜನ ಕುಮಾರ, ರಿಪು ಕುಲ ಕುಮುದ ಪ್ರಚಂಡ ಮಾರ್ತಾಂಡನಂತೆ ಮೆರೆಯುವ ಮೋರಲೋಕದ ಗಂಡಗಲೆ ಕಾಂಡಿವಿಯೊಳನ ವೈರತ್ವಂ ತಟ್ಟ ಕಟ್ಟ ಕತರ ಮಾತ ಕ್ಷತ್ರಿಯ ಧರ್ಮವನ್ನು ಬೆಟ್ಟ ಪಟ್ಟಣದೊಳ ಕಟ್ಟಿದ ಕುದುರೆಯ ಬಿಟ್ಟರೆ ಸುಖ ಉಂಟಾಗುವುದೆಂದು ಗಟ್ಟಿಯಾಗಿ ಒದರುವಯ. ಸಹಜವಾಗಿ ಹೇಳಲಿಲ್ಲ ಕುಲ್ಲ. ಎಲೈ ಮುಡ, ವೀರ ಕ್ಷತ್ರಿಯನ್ನು ಕಟ್ಟಿದ ಕುದುರೆಯನ್ನು ಬಿಟ್ಟು ಬಿಡುವನೆಂದು ಹೇಗೆ ತಿಳಿದುಕೊಂಡಿರುವೆ? ಸಹಜವಾಗಿ ತಿಳಿದುಕೊಂಡಿರುವೆನು. ಏ ಕೈಲಾಗದ ಸಮನೆ, ಎಲೈ ಬಂಡನ, ಹಿಂದಕ್ಕೆ ಕುರು ಮಂಡಲೇಶ್ವರನ ಸಭಾ ಮಂಡಲದಲ್ಲಿ ಹೆಂಡತಿಯ ಮಾನವನ್ನು ಉಳಿಸಿಕೊಳ್ಳಲಾರದ ಆ ಚಂಡನ ಗಂಡುಗಲಿತನವನ್ನು ಎನ್ನ ಮುಂದೆ ಕೊಂಡಾಡಬೇಡ. ಅದರ ಘೋಷ ನಿನಗೆ ತಕ್ಕೆ ಬೇಕಲ್ಲ, ಕೈಲಾಗದ ಸಮನೆ. ನೀವಂತ ಗಂಡುಗಲಿಯಾದರೆ ನಮ್ಮಲ್ಲಿ ಯುದ್ಧ ಮಾಡಿ ಕುದುರೆಯನ್ನು ಬಿಡಿಸಿಕೊಂಡು ಹೋಗುವರೆಂದ ಹೇಳ. ನಿನ್ನಿಂದೇನಾಗುವುದು ಕುಲ್ಲ, ಮುರಿವೆ ನೋಡು ನಿನ್ನ 32 ಅಲ್ಲ. ಎಲೈ ಹಂಸಧ್ವಜನ ಕುಮಾರ, ರಿಪುಕುಲ ಕುಟಾರ, ಎಲೈ ಕರ್ಣನ ಕುಮಾರ,
ಕಟ್ಟಿದ ಕುದುರೆಯಂ ಬಿಡುವುದಿಲ್ಲ, ಸುಮ್ಮನೆ ಹಿಂದಕ್ಕೆ ನಡೆ ಎಂದು ಹೇಳುವೆಲ್ಲ, ಬಿಟ್ಟು ಹಿಂದಕ್ಕೆ ಹೋಗಲು ಬಂದಿಲ್ಲ. ಎನ್ನಯ ಶೌರ್ಯಂ ನೀ ಕಂಡಿಲ್ಲ, ಎನ್ನಯ ಶೌರ್ಯವನ್ನು ನೀನು ಕಂಡಿಲ್ಲ. ಮರ್ಯಾದೆಯಿಂದ ಕಟ್ಟಿದ ಕುದುರೆಯಂ ಬಿಟ್ಟರೆ ಸರಿ, ಇಲ್ಲವಾದರೆ ನೀನು ಮಾಡುವುದಾರೆ ಏನೋ ಮೂರ್ಖ. ನಿನ್ನಯ ಚರಣಂಗಳನ್ನು ಕಟ್ಟಿ ಎನ್ನಯ ಕುದುರೆ ಕೊಂಡೆಯನ್ನು ಬಿಡನು ಮೂಡ, ವೃಥ ಎನ್ನ ಸಾಯಬೇಡ. ಬಳಿರಿಯೇ ಎಲ್ಲ ಇರು ಷಡ್ಧ್ವಜನೆಂಬ ಧೂರ್ತ, ತ್ರಿಲೋಕದಲ್ಲಿ ನೀನೇ ಸಮರ್ಥ. ಸುಧಾನ್ವನ ಸೈ ಬಲ ಬಲ ಈ ನಿನ್ನ ಶೌರ್ಯಕ್ಕೆ ಮೆಚ್ಚಿದನ. ಮೆಚ್ಚಲೇಬೇಕಲೇ, ಮೆಚ್ಚಲೇಬೇಕು. ಎಲೈ ಅದಮ ಮೂಡ, ರವಿನಂದನನಾದ ನಿನ್ನ ತಂದೆಯನ್ನು ಅರ್ಜುನನು ಕೊಲ್ಲುವಾಗ ನಿನ್ನ ಬಿಲ್ಲು ಬಾಣಗಳು ಎತ್ತ ಹೋಗಿದ್ದವೋ ಅಥವಾ ದಾವನ ಪುಂಸಕನಲ್ಲಿ ಒತ್ತೆಯಾಗಿಟ್ಟಿದ್ದೆಯ? ಅದರ ಗೋಷ್ಠಿ ನಿನಗೆ ತಕ್ಕಬೇಕಲೇ ಅದು ಮನೆ. ಎಲೈ ಕೈಲಾಗದ ಮೂರ್ಖನೇ, ಬಂಡನೆ, ನಿಮ್ಮ ತಂದೆಯನ್ನು ಕೊಂದನೆಂಬ ರೋಷವು ಸ್ವಲ್ಪವಾದರೆ ಇಲ್ಲದೆ ಅವನ ಪಕ್ಷ ವಹಿಸಿ ಅಶ್ವವನ್ನು ಬಿಡಿಸಿಕೊಳ್ಳಲು ಬಂದೆಯ? ಸಹಜವಾಗಿ ಬಂದಿರುವನ. ಎಲೈ ಮೂರ್ಖ, ದಡ್ಡನೆ, ಈಕೋ ಇತ್ತ ನೋಡು ಕಾರ್ಗಲದೊಳ ಬರ್ಗ ಕೀವ ಕೂರ್ಗಣಿಗಳ ನಿನ್ನ ದೇವನು ಜರ್ಜರಿತವಾಗುವಂತೆ ಮಾರ್ಕಣಗಳು ಬರುತ್ತಿರುವವನಿತ್ತರಿಸಿಕೋ, ಇಲ್ಲವೇ ನಿಮ್ಮ ಚಿಕ್ಕಪ್ಪನಾದ ಅರ್ಜುನನನ್ನು ಕರೆಸಿಕೋ. ಎಲೈ ಸುಧನ್ವ, ಸೈ ಬಲ ಬಲ ಮೆಚ್ಚಿದ ನಿನ್ನಯ ಪರಾಕ್ರಮವ ಮೆಚ್ಚಲಬೇಕಲ್ಲ ಯದಮ. ಉತ್ಸೋದ್ರೌದ್ರೇಕದಿಂ ರೌದ್ರನ ರೌದ್ರಾಗ್ನಿ ಅಂತ ತಗ ಎಂದು ಪ್ರಜ್ವಲಿಸಿ ನಿನ್ನೆ ಬಾಣಗಳು ಮಧ್ಯ ಮಾರ್ಗದಲ್ಲಿ ನುಗ್ಗು ನುಗ್ಗು ಮಾಡಿರುವೆನು ನೋಡು. ಅದೇ ಪ್ರಕಾರವಾಗಿ ನಿನ್ನ ಬಾಣಗಳನ್ನು ಮತ್ತೆ ಮಾರ್ಗದಲ್ಲಿಯೇ ತುಂಡು ತುಂಡು ನೋಡಿ ಮಾಡುವೆ ನೋಡ. ಋತ ಎನ್ನ ಸಾಯಬೇಡ. ಬಳಿರೈ ಚತುರ್ದಶ ಭುವನಂಗಳಂ ಭಗ್ನ ಮಾಡುವ ಶಕ್ತಿಯುಳ್ಳ ಎನ್ನಾಗ್ನೇಶ್ವರ ಮೂಡಿ ಒಡೆನು. ಇದನ್ನು ನಿಗ್ರಹಿಸಿಕೊಂಡು ಯುದ್ಧಕ್ಕೆ ನಿಲ್ಲಲೇಪಂಡು ಜಗನ್ಮಂಡಲಕ್ಕೆ ಆರಿಸುವ ನಿನ್ನ ಇರುಂಡ. ಆತುಲಿತ ಮತಿಯುತನಾದ ಕರ್ಣತನಯ, ಎಷ್ಟು ವರ್ಣಿಸಿದರು ತೀರದು ನಿನ್ನಯ ಶೌರ್ಯ. ಎಂದಿಗೂ ಸಾಲದಿಲ್ಲಲೇ ಕುಲ್ಲ. ಕಡೆಗಾಲದ ಸಿಡಿಲಿನ ಬಳಗವಲ್ಲಡ ಬಿಡದ ಕಡು ಭೀಕರ ಬಾಲನವ ಚಟಲಂದ ಹಾರ್ಬಡಿಸುತ್ತ ಬರುವ ನಿನ್ನ ಕ್ಷೇತ್ರವನ್ನು ಗಕ್ಕನ ಕೈದಿರುವನ. ಮೂಡ, ಎನ್ನ ಪರಾಕ್ರಮವನ್ನಾದರೆ ಈಕ್ಷಿಸಿ ನೋಡ. ಮೂರ್ಖ, ದಡ್ಡನ, ನಿನ್ನ ರಥಾಶ್ವ ಸಾರಥಿ ಸಹಿತ ನಿನ್ನ ತಾತನಾದ ಸೂರ್ಯನ ದರ್ಶನವಾಗುವಂತೆ ಆಕಾಶ ಮಾರ್ಗದಲ್ಲಿಯ ನಿಡುಬುಗರಿಯಂತೆ ಕರೆದಿನ ತಿರುಗಿಸುವ ಸಾಮರ್ಥ್ಯವುಳ್ಳವರನ್ನ ಪ್ರಯೋಗಿಸುವನ. ತರಾರಿಸಿಕೊಂಡು ಯುದ್ಧವನ್ನು ಮಾಡುವಂಡ ಜಗನ್ ಮಂಡಲಕ್ಕೆ ಅರುವುದು ನಿನ್ನ ರುಂಡ. ಶುಂಭದ್ ಗಾಂಭೀರ್ಯ ಭುಜಬಲ ಪ್ರಭಾಕರ, ಎಲೈ ಅಂಶಧ್ವಜನ ಕುಮಾರ, ಎಲೈ ಕರ್ಣನ ಕುಮಾರ, ನಿನ್ನ ಕುಲ ಕೋಟಿ ಬಳಗವನ್ನು ಭಗ್ನ ಮಾಡುವ ಎನ್ನಾಗ್ನೇಶ್ವರಂ ನಿನ್ನಯವರನ್ನ ಹಸಿರಿದ ಗಕ್ಕನೆ ಕೈಗೆ ಇದ್ರು ಎಂದು ಹಿರಿಯರೀಗ ಬೇಡ. ಸಹಜವಾಗಿ ಇಕ್ವನ. ಎಲೈ ಮೂಡ, ಎಲೈ ಮೂರ್ಖ, ಅಂಬುದಿ ಏಳು ಒಂದು ತಂಬಿಗೆ ನೀರು ತುಂಬಿದ ಕ್ಷಣಕ್ಕೆ ಅಂಬುದಿ ಎಲ್ಲ ಬತ್ತಿ ಬರಿದಾಯ್ತೆ ಹೇಗೆ? ಎಲೈ ಕೈಲಾಗದ ಮರೆ, ಎಲೈ ಕೈಲಾಗದ ಮೂರ್ಖನೇ, ಪ್ರಜ್ವಲಿಸುವ ಅವ್ಯಾನ ಪ್ರಜ್ವಲಿಸುವ ದಿವ್ಯಾಸ್ತ್ರವು ಮೂಡಿ ನಿನ್ನ ರಥ ಸಾರಥಿ ಪದಿ ಸಹಿತ ನಭ ಮಾರ್ಗವಾಗಿ ಹಾರಿಸಿ ದಶ ದಿಕ್ಕುಗಳ ದರ್ಶನ ಮಾಡಿಸಿ ಯಮನಗರಿಗೆ ಕಳಿಸದಿದ್ದರೆ ಬಳಿರ ಪಡೆದ ಮಾಧ್ಯಮ ಪಂಚೈನೋದಕ್ಕೆ ಸಂಶಯವೇನು ಅಡಗಿಸು ನೋಡಿ ನಿನ್ನಯ ಸೊಲ್ಲ. ಎಲೈ ರುಚಂಕ ಎಟ್ಟಿ ಹೇಳಿದರು ತೀರದು ನಿನ್ನಯ ಬೆಂಕ. ಕೊಬ್ಬಿಯ ಬಲ ಎಳಗೆ ಎಬ್ಬೆಲ ಬೆಳವದೆ ಕೊಬ್ಬಿದಾರೆಗೆ ಸಿಂಹದ ಮರಿಯು ಕೈವಶವಾಗುವುದೇ ಎನ್ನ ಯಮಲೋಕಕ್ಕೆ ಸೇರಿಸುವುದು ನಿನ್ನಿಂದಾಗುವುದೇ? ಸಹಜವಾಗಿ ಆಗುವುದಿಲ್ಲ ಕುಲ್ಲ. ಬೋಳಿರ ಎನ್ನ ಬಾಣಗಳಿಂದ ನಿನ್ನ ಬಾಣಗಳನ್ನು ಕೈಡಿಗೆದು ನೋಡು ಮೂಡ. ವೃತ್ತ ಎನ್ನೊಳ ಸಾಯಬೇಡ. ಎಲೈ ಮೂಡ ಮತ್ತೆ ಎಲೈ ಮಂಕಮತೆ, ಕೈಲಾಗದ ಮಾತುಗಳನ್ನೆತ್ತ ಕಾಡುತ್ತೆ. ನೀನೆತ್ತ ಕಾಡ್ತೀಯೋ ಮಂಕಮತೆ? ಮಂಜಿನ ಮಳೆಯು ಮುಸುಕಿದರೆ ಅಂಜನಾದ್ರಿಯು ಕರಗುವುದೇ? ಇಕೋ ಯಗ್ಗಳ ಮದ ಮಾರ್ಗಣವು ತಗಾನೆಂದು ಬೋರ್ಗರಿಸುತ್ತ ಬರುತ್ತಿರುವುದು. ಇದನ್ನು ನಿಗ್ರಹಿಸಿಕೊಂಡು ಯುದ್ಧಕ್ಕೆ ನಿಲ್ಲಲೇ ಬಂಡ ಜಗನ್ಮಂಡಲಕ್ಕೆ ಆರಿಸುವೆನು ನಿನ್ನ ಇರುಂಡ. ಎಲೈ ಮಂಕಮತೆ, ಮುಂಕಂಬಚಾರ ಅಥವಾ ಬಂಕನ ನಿನ್ನ ಬಿಂಕವ ಮುರಿಯುವುದು ತರಾರಿಸಿಕೊಂಡು ಯುದ್ಧವನ್ನು ಮಾಡಬಂಡ. ಜಗನ್ ಮಂಡಲಕ್ಕೆ ಆರುವುದು ನಿನ್ನ ರುಂಡ. ಬಳಿರ
ಜಾಗ್ರತೆಯಿಂದ ಇದ್ದಕ್ಕಿಲ್ಲ ಅದವನ ಪ್ರಕಾರವಾಗಿ ಜಾಗ್ರತೆಯಿಂದ ಇದ್ದಕ್ಕೆ ಸನ್ನಿಧನಾಗಲಕ್ಕುಲ್ಲ ಅಡಗಿಸಿ ಬಿಡು ನಿನ್ನ ಹೆಸಲ್ಲ. ಬಳಿರೇ ಎಲ್ಲ ಸಾರಥಿ ನೋಡಿದೀಯ ಈ ಋಷಧ್ವಜನ ರೀತಿ? ನೋಡಿದ್ದೀನಿ ದೇವ. ಎನ್ನೊಳ ಕಲಹ ಗೈಯವದ ನಿನ್ನಿಂದಾಗದೆಂದು ಮೊದಲ ಹೇಳಿದನ. ಎನ್ನ ಮಾತು ಕೇಳದೆ ಆ ಗನ್ನ ಗತಕನಾದ ಧನುಂಜಯನ ಮಾತು ಕೇಳಿ ಎನ್ನೊಳ ಕದನಕ್ಕೆ ಬಂದ ಎನ್ನಯ ಕುರುಕಣೆಯ ಪೆಟ್ಟು ತಳಲಾರದೆ ಎಪ್ಪಳನಕ್ಕೆ ಮೈಗೊಟ್ಟನ. ಹೌದು ದೇವ. ಸಾರಥಿ ಭೂಪತಿ ಋಷಧ್ವಜನನ್ನ ಯುದ್ಧದೊಳಗೆತ್ತನ ಮಂದ ಮಾಡಲ ಡಂಗುರವನ್ನು ಬಳಸು. ಮತ್ಯಾವ ಚೂರನಿದ್ದರ ಜಾಗ್ರತೆಯಿಂದ ಇದ್ದಕ್ಕೆ ಬರ ಹೇಳ ಸಾರಥಿ ಒಳಸು ಜಯ ಬೇರೆ ಜಾಗೃತಿ. ಕರ್ನಾವರ ಸುಧಾಕರ ಪ್ರಾಯನಾಥ ಎಲ್ಲ ಸುಧನ್ವಾ ಮೂರು ಲೋಕದ ಗಂಡುಗಲಿ ಗಾಂಡಿವಿ ಎಂದೆನಿಸಿದ ಎಲೈ ಅರ್ಜುನ. ಸ್ವರ್ಗ ಮಾರ್ತ ತ್ರಿಭುಜನಂಗಳೊಳಸು ವೈಭವೈಷಧಿಂ ಕೀರ್ತ ಸಾಮರ್ಥ್ಯಗಳ ಉತ್ತಮ ಉತ್ತಮ ಪ್ರಖ್ಯಾತರೆಂದೆನಿಸಿದ ಗರಡ ಗಂಧರ್ವ ಕಿನ್ನರ ಕೆಂಪರ ಸಾಧ್ಯ ಪ್ರಸಿದ್ಧ ಬಂಟರೆಂದ ರಾಣಮಮ್ಮ ಗೆಲ್ಲುವ ಬಲ್ಲಿದವರು ಈ ವೀರ ಸುಧನ್ವ ರಾಜನಿದ್ದನಲ್ಲ ಅಂತ ಪಟ್ಟು ಪಟ್ಟು ಪರಾಕ್ರಮಿಯನ್ನ ಯುದ್ಧದೊಳಗೆ ತನ್ನ ಪತ್ತ ನುಡಿಯ ಪ್ರಕಟಗೊಳಿಸಿವೆ. ಸಹಜವಾಗಿ ಪ್ರಕಟಗೊಳಿಸುವನು ಬುದ್ಧಿಗೇಡೆ ಎಲೈ ಮಂಕುಗೇಡೆ. ಇನ್ನೊಮ್ಮೆ ಇಂಥ ತುಚ್ಛ ಮಾತು ಉಚ್ಚರಿಸಿದರೆ ಸ್ವಚ್ಛವಾದ ನಿನ್ನ ದೇಹ ನೊಚ್ಚ ನೊಚ್ಚಾಗುವಂತ ಕೊಚ್ಚ ನೋಡು ನೋಡು ನೋಡ ಹೆಚ್ಚಿಗೆ ನುಡಿಯಬೇಡ. ಹೊಳಿರಿಯೇ ಎಲೈ ಪಾರ್ಥ ಎನ್ನ ಮುಂದೆ ನೀನು ಆಡುವ ಮಾತುಗಳೆಲ್ಲ ವ್ಯರ್ಥ. ಈ ನಿನ್ನ ಬಂಡ ಬಾಳ್ಳೆಯು ನಾನೆಷ್ಟೆಂದು ಹೇಳಲಿ? ಏನಡಿ ಅರ್ಜುನ ಸುಧನ್ವ ಕೌರವೇಶ್ವರನ ಆಗ್ತೆಯಂತ 2 ವರ್ಷ ವನವಾಸ 1 ವರ್ಷ ಅಜ್ಞಾತವನ್ನು ಅನುಭವಿಸಿ ತಿನ್ನುವುದಕ್ಕೆ ಅನ್ನವಿಲ್ಲದ ಅರಣ್ಯದಲ್ಲಿ ಕಸು ಕಾಯಿ ಕಟ್ಟೆಗಳನ್ನು ಪಶುಗಳಂತ ತಿಂದ ಬಗೆಯನ್ನು ಆಗಲೇ ಮರತೇನೋ ಅರ್ಜುನ? ಕರ್ಮಕ್ಕೆ ದಾರ ಮಾಡುವುದರೇ ಭ್ರಷ್ಟ ಅಲೈ ಮೂರ್ಖ. ಕಡೆಗೆ ಕೈಯಲ್ಲಿ ಭಿಕ್ಷಾ ಪಾತ್ರೆಯ ಮಿಡಿದು ತಿರಿದಿಂಡು ಪರಿಯನ್ನು ಯಾರುವರೆಯನ್ನು ತಿಳಿದುಕೊಂಡಿರುವಯ? ಆಕಾಶವ ಮುಖ ಎತ್ತು ಸಣ್ಣಕವ ಒದರಿದರೆ ಆಕಾಶವೇನಾದರ ಬೆದರುವುದರೇ ಬಂಡ. ಓಹೋ, ನೀನು ಅಂತ ಪರಾಕ್ರಮವಂತನಾದರೆ ಕುರುಮಂಡಲೇಶ್ವರನ ಸಭಾ ಮಂಡಲದಲ್ಲಿ ಹೆಂಡತಿಯ ಬಂಡಾಟವನ್ನು ಕಂಡ ಸತ್ತ ರಂಡರಂತೆ ಕುಳಿತುಕೊಂಡೆಯಲ್ಲ, ನಿನ್ನ ಹೆಂಡತಿಯ ಮಾನವನ್ನು ಏಕೆ ಉಳಿಸಿಕೊಳ್ಳಲಾಗಲಿಲ್ಲ? ನಮ್ಮ ಅಣ್ಣನಾದ ಧರ್ಮರಾಯನ ಕಣ್ಣಿನೋಲ ಸಿಳುಕಿದವಲೇ ಭ್ರಷ್ಟ. ಭಲೆ ಭಲೆ, ನಿನ್ನಂತ ಗಂಡು ಗಲಿಯನ್ನು ನಾನಲ್ಲಿ ಕಂಡಿರಲವೋ ಷಂಡನೆ? ಅದಮನೆ ಅಲೈ ಮೂರ್ಖ, ಎಲ್ಲಯ್ಯ ಬಂಡ. ನೀನು ಈ ನಿನ್ನ ಒಣ ಪರಾಕ್ರಮವನ್ನು ಎನ್ನ ಮುಂದೆ ಕೊಂಡಾಡಬೇಡ, ಸುಮ್ಮನೆ ಅಷ್ಟವನ್ನು ಬಿಟ್ಟು ಓಡ. ಬಿಟ್ಟು ಓಡದ ಎತ್ತರ್ಯ ಮಾಡುವುದರೇ ಭ್ರಷ್ಟ. ಇಲ್ಲವೇ ಹೆಚ್ಚಿಗೆ ನುಡಿದರೆ ನಿನ್ನಂಪಿಡದ ಚಂಪಕ ನಗರವೆಂಬ ಗ್ರಾಮ ದೇವತೆಗೆ ದಿಕ್ಫಲಿಯಾಗಿ ಅರ್ಪಿಸೆ. ಎನ್ನ ಶಿರವನ್ನು ಎನ್ನ ರಾಜನಗರದ ಬಾಗಿಲಿಗೆ ತೋರಣವಾಗಿ ಮೆರೆಸುವ ನೋಡು ಧನಂಜಯ, ಎನ್ನ ಮುಂದೆ ತೋರದ ಇನ್ನ ಶೌರ್ಯ. ರಾಜ್ಯ ಮಸ್ದನ್ನ ಎಷ್ಟು
ಎಷ್ಟು ಹೇಳಲಿ ನಿನ್ನಯ್ಯ ದೌರ್ಜನ್ಯ. ಅಲೈ ಅದಮ ಈಗ ತೋರು ನಿನ್ನ ಪರಾಕ್ರಮವ. ಪಾಂಡರು ಬೃಹತ್ತಮನ್ನ ಪುತ್ರನಾಥ ಧರ್ಮರಾಜಾತಿ ಸಹೋದರರ ಒಡಗೂಡ ಅಡವಿಯಲ್ಲಿ ಸಂಚರಿಸಿ ಬಂದಿರುವರೆಂದು ತಿರಸ್ಕರಿಸಿ ಮಾತನಾಡಿವೆ. ತಿರಸ್ಕರಿಸಿ ಮಾತನಾಡಿದರೆ ನೀನು ಮಾಡುವುದಾದರೆ ಅಲೈ ಫಲ್ಗುಣ, ಅಲೈ ಮರುಳೆ, ಈ ನಿನ್ನ ಜೊಳ್ಳು ಪೌರುಷದ ಮಾತುಗಳನ್ನೆಲ್ಲ ಮುಂದೆ ಹೇಳಿವ ಎಲೈ ಅಂಶಧ್ವಜತನಯ, ಎಲೈ ಇಂದ್ರತನಯ, ನಿನ್ನವಣ್ಣ ಪೌರುಷ ಕೇಳಷ್ಟಾದರ ಭಯ ಪಡುವನಲ್ಲ ಬಳಿಗೆ ನಾನು ನೋಡೋಣ ಮೂಡ ವೃತ್ತ ಎನ್ನೋಳ ಸಾಯಬೇಡ. ಧನುಂಜಯ ಬರಿದೆ ಬಿಡಿ ಮಾತುಗಳಿಂದ ನನಗೆಲ್ಲ ನಿನ್ನಯ ಭಯ. ಅತಿ ಅರ್ಥಕ್ಕಿಲ್ಲಲೇ ರಾಜಪುತ್ರ. ಈ ನಿನ್ನವನ ಗದ್ದಲವನ್ನು ನೋಡಿ ಯಜ್ಞಾಚವನ್ನು ಬಿಡುವರೆಂಬ ಸುದ್ದಿಯನ್ನು ಬಿಡು, ಸುಮ್ಮನೆ ಹಸ್ತಿನಾವತಿಗೆ ಓಡದಿದ್ದರೆ ಮಾಡುವುದಿಲ್ಲಲೇ ರಾಜದ್ರೋಹಿ. ಅಲೈ ಅದಮ, ಎಲೈ ಭ್ರಷ್ಟ. ಇಲ್ಲವೇ ಬೇರೊಂದು ಕುದುರೆಯನ್ನು ನೋಡು, ಕೈಲಾಗದಿದ್ದರೆ ಯಜ್ಞಾಚವನ್ನು ಇಲ್ಲಿಗೆ ಪೂರ್ತಿ ಮಾಡು. ಅಲೈ ದಟ್ಟನೆ, ಎಲೈ ಆದಮನ. ಕಟ್ಟ ಮೀಸೆಗಳನ್ನು ಇಟ್ಟುಕೊಂಡು ಸುಭದ್ರೆಯನ್ನು ಅಪಹರಿಸಿ ತಂದೆಯಲ್ಲ, ಆಗ ಎಲ್ಲಿ ಹೋಗಿತ್ತು ಈ ನಿನ್ನ ಪರಾಕ್ರಮ? ಅದರ ಗೋಷ್ಠಿ ನಿನಗೆ ಆತಕ್ಕೆ ಬೇಕಲೇ ಭ್ರಷ್ಟ. ಎಲೈ ಕಳ್ಳನೆ, ಎಲೈ ಆದಮನ. ಇಲ್ಲಿ ಮದ್ಯಪಾನವನ್ನು ಮಾಡಿ ನಿನ್ನ ಮೋಹದ ಜಾಲಕ್ಕೆ ಬಲಗೆ ಬೀಳುವುದಕ್ಕೆ ಆ ಬುದ್ಧಿ ಶೂನ್ಯನಾದ ಬಲರಾಮನಲ್ಲ. ಏ ಅದಮ, ಎಲೈ ಬಂಡ. ಈ ನಿನ್ನ ತಾಳಕ್ಕೆ ಸರಿಯಾಗಿ ಕುಣಿಯಲಿಕ್ಕೆ ಆ ನಿನ್ನ ಕಪಟ ನಾಟಕ ಶ್ರೀಕೃಷ್ಣನಲ್ಲ. ಬಾದ. ಎಲೈ ಸವ್ಯಸಾಚಿ, ಎಲೈ ಆದಮ. ಈ ಕೋಯಿತ್ತ ನೋಡ ನಿನ್ನ ಕೈಲಾದರೆ ಯುದ್ಧವನ್ನು ಮಾಡು, ಕೈಲಾಗದಿದ್ದರೆ ಯಜ್ಞಾಚವನ್ನು ಬಿಟ್ಟು ಮಾಡು. ಎಲೈ ಅಂಶಧ್ವಜನ ಕುಮಾರ ಲೋಕೈಕ ವೀರ. ಸೈ ಬಲ ಬಲ ನಿನ್ನ ಪರಾಕ್ರಮಕ್ಕೆ ನಾ ಮೆಚ್ಚಿದನ. ಮೆಚ್ಚಲಬೇಕು ಅರ್ಜುನ, ಮೆಚ್ಚಲಬೇಕು. ನೀನು ಎಲೈ ಸುಧನ್ವನೇ. ಎಲೈ ಅರ್ಜುನನೇ, ದೇವ ದೈತ್ಯ ಮಾನವರೊಳ ಎನ್ನಡನ ವೈರತ್ವ ಸಾಧಿಸಿದೆ. ಮಿತ್ರತ್ವದಲ್ಲಿರುವ ನೀನು ಮಾತ್ರ ಎನ್ನೋಳ ಯುದ್ಧವನ್ನೇ ಅಪೇಕ್ಷಿಸಿದೆ. ಸಹಜವಾಗಿ ಯುದ್ಧವನ್ನೇ ಅಪೇಕ್ಷಿಸಿರುವನ. ಎಲೈ ಅದಮ. ಅಲೈ ಮೂರ್ಖ, ಭೀಷ್ಮ ತ್ರಿಲೋಕ ವೀರರು ಭಾರತ ಸಮರಂಗದಲ್ಲಿ ಏನಾಗಿ ಹೋದರೆ ನಿನಗೆ ತಿಳಿಯದನ. ಅವರಿಗಿಂತ ನೀನು ಪರಾಕ್ರಮಶಾಲಿಯೇ. ಅವರಿಗಿಂತ ಮಿಕ್ಕಿ ಮೀರಿದ ಪರಾಕ್ರಮ ಈ ವೀರ ಸುಧನ್ವನ. ಹಾಗಾದರೆ ಈ ನಿಶಿತ ಬಾಣ ಮಂಪ್ರವೇಗಿಸಿರುವನು, ಇದರಿಂದ ನೀನೇನಾಗುವೆಯೋ ಶ್ರೀಕೃಷ್ಣನ ಬಲ್ಲನ. ಸುಧನ್ವನೇ. ಅಲೈ ಸವ್ಯಸಾಚಿ, ಬಂತ ನೋಡ ಎನ್ನಯ ಬಾಣ, ಬೇಗನೆ ಮಾಡಿಕೊಂಬಂದು. ಎಲೈ ಕುಂತಿಯ ಕುಮಾರ, ಮೂರು ಲೋಕದ ವೀರ, ಯಾರಿಗೆ ತಿಳಿಯದೋ ಈ ನಿನ್ನ ಒಣ ಪರಾಕ್ರಮದ ವಿಚಾರ? ಸ್ವಲ್ಪ ತಾಳಲೆ ಬಂಡ ನಿನಗೆ ತಿಳಿಯುವುದು ಎನ್ನ ಪರಾಕ್ರಮದ ತೇಜ. ಎಲೈ ಫಲಿಕಾರ್ಥನೆ, ಎಲೈ ಬಂಡ ಸುಧನ್ವನೇ. ಕದನ ಪ್ರಸಿದ್ಧ ರಾಜ ಮಹಾರಥಿ ಭೀಷ್ಮನನ್ನು ಶಿಖಂಡಿಯನ್ನು ತಂದು ನಿಲ್ಲಿಸಿ ಕಲಿ ಭೀಷ್ಮನನ್ನು ಗೆದ್ದಿಯಲ್ಲದೆ ಅವನಲ್ಲಿ ಓರ್ವನು ನಿಂತು ಕಾದಾಡಿ ಗೆದ್ದಯ. ಅದರ ಗೋಷ್ಠಿ ನಿನಗೆ ಆತಕ್ಕೆ ಬೇಕಲೇ ಭ್ರಷ್ಟ. ಎಲೈ ಅರ್ಜುನ, ಎಲೈ ಬಂಡ ಸುಧನ್ವ. ಮಹಾಪರಾಕ್ರಮಶಾಲಿಯಾದ ದಾನವೀರ ಶೂರ ಕರ್ಣನನ್ನು ನಿರಾಸ್ತ್ರರಾದ ವೇಳೆಯಲ್ಲಿ ಒಂದೇ ಸಮಣ ಬಾಣ ಪ್ರಯೋಗ ಮಾಡಿ ಮೋಸದಿಂದ ಕೊಲ್ಲಿಯಲ್ಲದೆ ಅವನಲ್ಲಿ ನ್ಯಾಯದಿಂದ ಕಾದಾಡಿ ಗೆದ್ದಯ. ಅದರ ಗೋಷ್ಠಿ ನಿನಗೆ ಯಾಕೆ ಯಾತಕ್ಕೆ ಬೇಕಲೇ ರಾಜಪುತ್ರ. ಎಲೈ ವಿಜಯ, ಎಲೈ ಸುಧನ್ವ. ಇದು ಅಲ್ಲದೆ ಕೋದಂಡ ವಿದ್ಯಾ ಪಾಂಡಿತ್ಯನಾದ ದ್ರೋಣನನ್ನು ಮೊರೆ ಹೋಗಿ ಶಬ್ದವನ್ನಿಡಿದು ಶಬ್ದ ಬಾಣ ಪ್ರಯೋಗ ಮಾಡಿ ಜಯಿಸುವ ಏಕಲವ್ಯನನ್ನು ದ್ರೋಣನಿಂದ ಅವನ ಹೆಬ್ಬೆರಳು ದಾನವನ್ನು ಬೆಳೆಸಿ ಅವನ ವಿದ್ಯಾ ಪ್ರವೀಣ ಹಾಳು ಮಾಡಿ ಅಲ್ಲದೆ ಅವನಲ್ಲಿ ಯುದ್ಧ ಮಾಡಿ ಗೆದ್ದಿರುವಯ. ನೀನೊಬ್ಬ ಶೂರನೇ, ನೀನೊಬ್ಬ ವೀರನೇ. ಯಾವ ವೀರನಂದ ಭಗಳುವಲೇ ನಾಯ. ಎಲೈ ಅದಮ, ಎಲೈ ಬಂಡ. ಮಹಾಭಾರತ ಯುದ್ಧದಲ್ಲಿ ಶ್ರೀಕೃಷ್ಣನನ್ನು ಬಿಟ್ಟು ಯಾರನ್ನು ಗೆದ್ದಿರುವೆಯ ಬುದ್ಧಿ ಚುಂದನೆ? ನನ್ನಲ್ಲಿ ನಡೆಯಲಾಗದು ನಿನ್ನ ದೌರ್ಜನ್ಯ, ಬೇಗನೆ. ಎಲೈ ಅದಮ, ಎಲೈ ಬಂಡ. ಈ ಕೋಯಿತ್ತ ನೋಡ ನಿನ್ನ ಬೆಗನಾಂತರ ಕೆಳೆದುಕೊಂಡ ಹೋಗಿ ನಡಬಗರಿ ಅಂತ ಕೀರ್ತಿನ ತಿರುಗಿಸ ಪತಾಕೆಯಲ್ಲಿರೋ ಹನುಮಂತನನ್ನು ಅಲ್ಲಿ ಕಿರಿವಂತೆ ಮಾಡುವೆ.
ಸವ್ಯಸಾಚಿ ಎಲ್ಲ ಅದಮ್ಮ ವಿದ್ವಜ್ವಾಲ ಕೀಲಾರಸಮಂ ಕಾರುತ್ತ ಕಿಡಿಕಂಡವಂ ಸುರಿಸುತ್ತ ಪ್ರಚಂಡ ತರ ಬಾಣವನಿಂದ ರುಂಡವಂ ಚಂಡಾಳುವುದು ಮೋಳಿರೆ ನಿನ್ನಂತ ಗಂಡುಗಲಿಯಾದ ತರಚಿಕೊಂಡು ಯುದ್ಧವನ್ನು ಮಾಡುಬಂಡ ಜಗನ್ ಮಂಡಲಕ್ಕೆ ಅರವುದಿನ್ನರುಂಡ ಅಂಶತ್ವಜನ ಕುಮಾರ ಲೋಕೈಕ ವೀರ ಸೈ ಬಲ ಬಲ ನಿನ್ನ ಪರಾಕ್ರಮಕ್ಕೆ ಎಚ್ಚರಬೇಕು ಅರ್ಜುನ. ಇಲ್ಲೆಯವರ ವೆಗುಯನ್ನಯ ರಥವನ್ನು ಗರನೆ ತಿರುಗಿಸಿದ ಪರಾಕ್ರಮಗಳೇ ಇದ್ದಲ್ಲ. ಈ ವೀರ ಸುಧನ್ಮ ನಿರ್ಮಣಲ್ಲ. ಆದರೂ ಚಿಂತೆ ಇಲ್ಲ. ಈ ಕೋನ್ ನೋಡ ಚೇತೃದಶ ಭುವನಂಗಳಂ ಗರ್ಭೇದನ ಮಾಡುವ ಸಪ್ತ ಸಮುದ್ರಗಳು ಗದ್ಗಲಕ್ಕೆ ಬರಿದ ಮಾಡುವ ಮಯಂತ್ರಾದ್ರಿ ಕುಲ ಪರ್ವತಲಂ ನೆಲ ಕುರುಳಿಸುವ ಕಡ್ಡ ಬೇಕರ ಮಾತ ಬಡ್ಡ ಬಾಲನ್ನ ಪ್ರಾಯನಾದ ನೀಡು ಶರಂಗಳ ಮೂಡು ಒಡಿವನು ಹೊಳೆನ ಬಾಲಕದಂತೆ ಬರ್ಪಮಾನಂಗಳ ನಿನ್ನ ರಥ ಸರಜಸ್ವಗಳನ್ನು ಸಹಿತವಾಗಿ ಅಂಬರಕ್ಕೆ ಏರಿಸ ಚಕ್ರಂದ ತಿರುಗಿಸದಿರ್ತಡ ಮೂರು ಲೋಕದ ಗಾಂಡಿ ಎಂಬ ಬಿರುದು ವಹಿಸಿ ಸಂಭುವಿನೊಳ ಸಂಭ್ರಮತಿ ಶರ್ಮ ಸಂಪಾದಿಸಿ ಸಾರ್ಥಕವನು ಅಂಶತ್ವಜತನಯ ಪಾಂಡತನಯ ಬಹು ಎಚ್ಚರ ಬಂತು ನೋಡಿ ಎನ್ನ ಹೆಸರ ಹಾರಿಸುವ ನೋಡು ನಿನ್ನ ಹೆಸರ ಎಲೈ ಮಧ್ಯ ಪಾಂಡವ ಏನು ಹೇಳಲಿ ನಿನ್ನ ದೌರ್ಜನ್ಯವ ಏನು ಚೆನ್ನಾಗಿ ಹೇಳದೆ ಸುಧನ್ವನೇ ರಣಮಂಡಲದಲ್ಲಿ ಸಮದಂಡೆಯಾಗಿ ನಿಂತ ಗಂಡಗಳೇ ತನವನ್ನ ತಾಂಡವಾಡುವ ಕೇತನ ವಿದ್ಯಾ ಪ್ರವೀಣ ತುರಿಣನಾದ ಈ ವೀರ ಸುಧನ್ಮನ ಮುಂದೆ ನಿನ್ನ ಒಣ ಪರಾಕ್ರಮವನ್ನು ತೋರಿಸುವಯ ಅರ್ಜುನ ಕದನವೆಂದರೆ ಸೀರೆ ಕುಪ್ಪುಸವನ್ನು ಉಟ್ಟು ಕೈಗೆ ಬಳೆಯನ್ನು ತೊಟ್ಟಿಕೊಂಡು ಉತ್ತರಿಗೆ ನಾಟ್ಯವಿತ ಕಲಿಸುವುದೆಂದು ಅಷ್ಟು ಸುಲಭದ ಕೆಲಸವಲ್ಲವೇ ಬಂಡ ನಪುಂಸಕನೇ ಅದಮನ ನಿನ್ನಂತ ಚಂಡನಿಗೆ ಕುದುರೆಯಂತಂಟು ಯುದ್ಧದ ಜಂಟಿಯಂತೆ ಎದಿಸಿದರೆ ನಿನಗೆ ಸುಖ ಉಂಟಾಗುವುದು. ಇಲ್ಲವಾದರೆ ಎನ್ನ ತಂಟೆಗೆ ಬಂದರ ನಿನ್ನ ಕಂದರ ಒಂಕೊರೆಯುವ ಬಂಟನಂದರೆ ತಿರುಗಿ ನೋಡಿದ್ರು ಮತ್ತೊಂದು ಸಾರಿ ಇಡಿ ಇಡಿ ನಿನ್ನ ಅಸ್ಥಿನವತಿಗೆ ದಾರಿ ಅಂಶತ್ವಜ ನಮ್ಮ ರಾಜ್ಯ ಮರ್ಜನ್ ಮೂರ್ಖನೇ ನಮ್ಮ ತಂದೆಯಾದ ದೇವೇಂದ್ರ ಮೊದಲಾದ ಗಂಧರ್ವನ್ಯ ಕರಮಂಸದ ಬೆಳೆದ ಅವರ ಸಿರಿಯಂ ಅಪರಿಸಿ ಸುರನಾರ್ಯಂ ಶರೇರಸ ಕಂಟಕರಾದಲ್ಲಿ ವಾತಕಾಲಕ್ಕೆ ಎಂಬ ರಕ್ಕಸಾದ ಮರಮುವಕ್ಕಲಿಕ್ಕೆ ಇಂದ್ರ ಕೀಲಾದ್ರಿಯೊಳ ಚಂದ್ರಧರ ನಡಿನ ಹೋರಾಟ ಬಂಧುರ ತರಮಾದ ಪಾಶುಪಶಸ್ತ್ರ ಪಡೆದಿರುವ ಸಣ್ಣನಂದ ಬಗಳುವೆಯ ಸಹಜವಾಗಿ ಬಗಳುವಿನ ಲೈ ಸಣ್ಣನೇ ಅಂಶತ್ವಜ ತನಯ ಲೈ ಪಾಂಡು ತನಯ ಪಾನಗಳಿಂದ ನಿನ್ನ ದೇಹ ಭಾಗ ಮಾಡ ದಿಕ್ಬಲೆ ಮರ್ಪಿಸುವ ನೋಡ ಭ್ರಷ್ಟ ಮುಗಿದು ಬಂದಿದೆ ನಿನ್ನ ಅದೃಷ್ಟ ಲೈ ಫಲ್ಗುಣ ನೀನ್ ಯಾವ ಕದನ ವಿದ್ಯಾ ಪ್ರವೀಣ ಸೋದನಮ್ಮ ನೀನು ಯಾವ ಸೂರನಂದು ಹೇಳಿವೆ ನೀನು ಪ್ರಯೋಗಿಸಿದ ನಿಗಿಸುವ ನಿಶ್ಚಿತ ಬಾಣಗಳನ್ನು ನನಗೆ ಮಧ್ಯ ಮಾರ್ಗದಲ್ಲಿ ನೊಕ್ಕು ಮಾಡಿದನ ಅಲೈ ಅರ್ಜುನ ಈಗ ಎತ್ತ ಹೋಯ್ತು ನಿನ್ನ ಯತ್ರಾಣ ಎಲ್ಲಿ ಅಡಗಿತು ಪರಮೇಶ್ವರ ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರದ ಬಾಣ ಅಲೈ ಅರ್ಜುನ ನಮ್ಗೆಲ್ಲಬಹುದು ನಿನ್ನಿಂದಾಗದು ಮಾಡು ನಾರಾಯಣನ ಜಾನ ಸುಮ್ಮನೆ ಅನ್ನ ಮಾತು ಕೇಳಿ ಕೃಷ್ಣನಂ ಕರೆಸಿಕೋ ಈ ಕ್ಷಣ ಎಲ್ಲವೇ ಬಾಣ ದಾನ ಮಾಡನ್ನ ಬೇಡಿಕೋ ತಕ್ಷಣ ಅರ್ಜುನ ಎನ್ನದರಿಗೆ ನಿಂತು ಮಾತನಾಡಬೇಡ ಸಾಯಬೇಡ ಫಲ್ಗುಣ ಶ್ರೀಕೃಷ್ಣನಂ ಕರೆಸಿಕೋ ಈ ಕ್ಷಣ ಏನು ಮಾಡಲಿದ್ದಕ್ಕೆ ಗತಿ ಹೌದು ದೈವ ನಮ್ಮ ತಂತ್ರನನ್ನಾಗಿ ನಿಲ್ಲಿಸಿದನು ಈ ಸುಧನವನು ಹೌದು ದೈವ ತೀಕ್ಷಣವಾದ ಸರಪ್ರಾಯಕ್ಕೆ ಮಣಿಯ ದೇವ ನಮ್ಗೆಲ್ಲುವ ಬಗ್ಗೆ ಸಾರಥಿ ಎಲ್ಲ ಸಂತಾಪಕ್ಕೆ ನಗತೆ ಬಳಿರಿಯೇ ಎಲೈ ಮರಳು ಗಾಂಡಿವೆ ಮರಳ ಸುಧನವನೇ ನಿನ್ನಲ್ಲಿದ್ದ ಬಾಣಗಳೆಲ್ಲ ಮುಗಿದವೇ ಅಥವಾ ಇನ್ಯಾವುದಾದರೂ ಉಳಿದಿರುವೆ ಇನ್ಯಾವಾದ ಮಾಡಿದ ಬಾಣಗಳಿದ್ದರೆ ಪ್ರಯೋಗಿಸುವ
ಯುದ್ಧ ಮಾಡಿ ಬಹಳ ದೊಣಿದುಕೊಂಡಿರುವಂತೆ ಕಾಣುತ್ತದೆ. ಅಲೈ ಅರ್ಜುನ, ಅಲ್ಲಯ್ಯ ಬಂಡ ಸುಧನ್ವ, ಬೇಕಾದರೆ ವಿಶ್ರಾಂತಿ ಎಂಪೊಂದಬಹುದು. ಹುಡುಗನಾದ ಎನ್ನೊಡನೆ ಕಾದಾಡುವುದು ಮೂರು ಲೋಕದ ಗಂಡನಾದ ನಿನ್ನಿಂದಾಗದು. ಅಚ್ಚಾರಿಂದ ಆಗೋದರೆ ಅದಮ, ಅಲೈ ಮೂರ್ಖ, ಅಲ್ಲಯ್ಯ ಅದಮ. ಅಯ್ಯೋ ಪಾಪ, ಇದುವರೆಗೆ ನೀನು ಒಬ್ಬನೇ ಎನ್ನೊಡನೆ ಕಷ್ಟಪಟ್ಟಿದ್ದೆ ಸಾಕು. ಶ್ರೀಕೃಷ್ಣನನ್ನು ಕರೆಸಿಕೊಂಡು ನೀವಿಬ್ಬರು ಸೇರಿ ಎನ್ನೊಳಿದ್ದ ಮಾಡಬಹುದು ಪಾರ್ಥ. ತೂ ನಿನ್ನ ಬಾಳುವೆ ವ್ಯರ್ಥ. ಎಲ್ಲ ಈ ಸುಧನ್ಮನೆಂಬ ಬಡನಾಯಿ ಬಾಯಿಗೆ ಬಂದಂತೆ ಏತಕ್ಕೆ ಬಗಳಿದ್ದೆ ಮುಚ್ಚನೆನ್ನ ಬಾಯ. ಮುಚ್ಚದಿದ್ದರೆ ನೀನು ಮಾಡುವುದಾದರೆ ಹೇಳಲೈ ಮೂರ್ಖ. ಮಾಲದ ಬಲೆಯಲ್ಲ ಕರಿಯೋ ಚೆಲ್ಲಕುವುದುಂಟ ಈ ಕ್ಷಣವೇ ನಿನ್ನ ಮಾತಾಪಿತರಮ್ಮನದೊಳ ಸ್ಮರಿಸಿಕ. ಸತ್ಯವಾಗಿ ಹೇಳಿವನು ಕೇಳ. ಅದೇನು ಚೆನ್ನಾಗಿ ಹೇಳೋ. ಬಾಂಧಗಳಿಂದ ನಿನ್ನ ಕಂದರು ಮಾರಿಯದಿದ್ದರೆ ಅನ್ನೋ ವಚನ ಭಂಗವಾದರೆ ಈ ಕ್ಷೋಣಿಗಳ ಮಾತಾಪಿತೃಗಳ ಗರ್ಭದಲ್ಲಿ ಉದ್ಭವಿಸಿ ಪ್ರಸಿದ್ಧವಾದ ಪುಣ್ಯಮಂ ಸಂಪಾದಿಸಿಕೊಳ್ಳಬೇಕಲ್ಲದೆ ಪಾಪಕಾರ್ಯಗಳ ಮಟ್ಟ ಎಮ್ಮ ಕಟ್ಟಿಕೊಳ್ಳುವ ದೃಷ್ಟ ಕುಲ್ಲ ಗರಿಷ್ಠನ ಗತಿಯನ್ನಾಗಲೇ ಪಾಲಕರಿಯನ್ನು ಪ್ರತಿಜ್ಞೆಗೆ ಸಾಕ್ಷಿಯಾಗಿರಲಿ. ಪಾಂಡು ಪುತ್ರ ವಂಶೋತ್ಕಜನ ಪುತ್ರ ತ್ರಿಪುರಾಂತಕನವಳು ಓಡಾಡಿ ಪಾಶುಪಥವಂ ಪಡೆದಿರುವನೆಂಬ ಗರ್ಭದಿಂದ ಬಳಿದೆ ಮೂರು ಬಾಣಗಳಿಂದ ಎನ್ನ ಚಿರವನ್ನು ಅರಿವೆನೆಂದು ಪ್ರತಿಜ್ಞೆಯನ್ನು ಮಾಡಿರುವಯ. ಸಹಜವಾಗಿ ಮಾಡಿರುವಲ್ಲದೆ ಬೆಷ್ಟ. ಬಲೆ ಬಲೆ ಎಷ್ಟು ಹೇಳಲಿ ನಿನ್ನ ಶೌರ್ಯವ. ಅಯ್ಯ ಅರ್ಜುನ, ಬಂಡ ಸುಧನ್ವ, ಸರ್ವಶಕ್ತಿಯಿಂದ ಪ್ರಯೋಗಿಸಿದ ನಿನ್ನ ಮೂರು ಬಾಣಗಳನ್ನು ಮತ್ತೆ ಮಾರ್ಗದಲ್ಲಿ ಎತ್ತು ನೊಕ್ಕು ಮಾಡಿದನು. ಅಲೈ ಅರ್ಜುನ, ಬಂಡ ಸುಧನ್ವ, ಈ ಅಂತರಿಕ್ಷದಲ್ಲಿ ನಮ್ಮ ಕದನವನ್ನು ನಿರೀಕ್ಷಿಸುವ ಸುರ ನಿಖರವೇ ಸಾಕ್ಷ್ಯ. ನುಡಿದ ನುಡಿಯು ಪಾಲಿಸದಿದ್ದರೆ ಪುಣ್ಯಪತಿವ್ರತ ಎಂ ಗರ್ಭಪತನ ಮಾಡಿದ ಪರಮ ಪಾಪಿಗೆ ಒದಗುವ ದುರ್ಗತಿಯನ್ನು ಒದಗಲಿ ಕೇಳಿದೆಯ ಫಲ್ಗುಣ. ಬೀಳು ನಿನ್ನ ಮಾರ್ಗಣ ನೋಡನ್ನ ತ್ರಾಣ. ದ್ವಿಷತ್ಕುಲ ತಿಮಿರ ಪ್ರಭಾಕರೋಳು ವಿಭ್ರಾರ್ಜಿಸುವ ಪೂರ್ಜಿತ ಪ್ರಬಲನೆನಿಸಿದ ಎಲ ಅರ್ಜುನ, ಏನು ಹೇಳಲಿ ನಿನ್ನ ಯವಚನ. ಅದೇನು ವಿಸ್ತಾರವಾಗಿ ಹೇಳ ನಾರಾಯಣ. ಹಂಸಧ್ವಜ ಕುಮಾರನಾದ ಭಕ್ತ ಸುಧನ್ವನಂ ಮೂರು ಬಾಣಗಳಿಂದ ಶಿರವಂ ತರಿದು ಯಮಪುರಕ್ಕೆ ಸೇರಿಸುವೆನೆಂದು ಪಂಥವಂ ತೊಟ್ಟಿದೆಯಲ್ಲ, ಎನ್ನಗೆ ಮಾತ್ರ ಉರುಳು ಹಾಕಿದೆಯಲ್ಲ ಎಲ ಅರ್ಜುನ. ಓಹೋ ಜನಾರ್ದನ, ಇತ್ತ ನೀನು ಇತ್ತ ಭಕ್ತ ಶಿರೋಮಣಿಯಾದ ಸುಧನ್ವನು, ಏನು ಮಾಡಲಿ ಅರ್ಜುನ ಈ ನಿನ್ನ ಕಠಿಣವಾದ ವಚನ. ನಮೋ ನಮೋ ಸಚ್ಚಿದಾನಂದ ಸ್ವರೂಪನಾದ ಕಾರುಣ್ಯ ಸದನ ಲಕ್ಷ್ಮೀರಮಣ. ನಿನಗೆ ಶುಭವಾಗಲಿ ಮೇಲೆ ಕೇಳ ಈ ಸುಧನ್ವ. ಆಹೋ ಜಗತ್ಕರ್ತ, ಭಕ್ತ ಸುಧನ್ವ, ಈ ನಿನ್ನ ದಿವ್ಯತರವಾದ ಪಾದದ ಅಂತಃಕರಣವಿಲ್ಲದೆ ಈ ಪಾಂಡವರಿಗೆ ಜಯವೆತ್ತವುದು ಜಗತ್ಕರ್ತ. ಸುಧನ್ವ, ಈ ನಿನ್ನ ಸೌಂದರ್ಯ ರೂಪವನ್ನು ಕಂಡನು ಇಂದಿಗೆ ನಾ ಧನ್ಯನಾದನು. ಎನ್ನ ಜಡ ದೇಹವನ್ನು ನಿನ್ನ ಪಾದಗಳಿಗೆ ಅರ್ಪಿಸುವನು. ಎನಗೆ ಅನಂತ ಜನ್ಮಗಳು ಇಂದಿಗೆ ಲಭಿಸಿದ ನಾರಾಯಣ ಅಧಿಕ ಬಲ ದುರಿಣ. ಎಲ ಹಂಸಧ್ವಜನ ಕುಮಾರ ನಾರಾಯಣ, ಲೋಕೈಕ ವೀರ ಸುಂದರ ಸುಧನ್ವನೆಂಬ ಧೀರ, ನಿನ್ನ ಭಕ್ತಿಯಲ್ಲಿ ವಿಶ್ವದ ವಿಸ್ಮರಣೆಯಾಗುತ್ತದೆ. ವಿಜಯಶಾಲಿಯಾಗಿ ಬಾಳು. ಇನ್ನಿಷ್ಟದಂತಾಗಲಿ ಮುರಹರ ಲಕ್ಷ್ಮೀವರ. ಓಹೋ ನಿಶ್ಚಂತನಾದ ಲಕ್ಷ್ಮೀಕಾಂತನೇ, ಸುಭದ್ರಿ ಕಾಂತನೇ, ನನ್ನ ಪಂಥದಿಂದ ಸೋದನವನ ಚಿರ ತರಿವನೆಂದ ನುಡಿದ ವಚನದ ಗತಿಯನ್ನು ಹೇಳದೇವ ಮಹಾನುಭಾವ. ಅರ್ಜುನ ಹೇಳುವೆನು ಕೇಳು. ಜನಾರ್ದನಾದಿ ನಿಸ್ತಾರವಾಗಿ ಹೇಳ.
ಎಲ ಅರ್ಜುನ, ಆಹೋ ಜನಾರ್ದನ, ನಿನಗೆ ಇಂಥ ಅಜ್ಞಾನವು ಎತ್ತಲಿಂದ ವರಿಸಿ ಪ್ರಾಜ್ಞನೆಂದೆನಿಸಿದ ನಿನ್ನ ಸುಜ್ಞಾನವೆಲ್ಲ ಎತ್ತ ಹೋಯಿತು. ದುರದಾತುರನಾಗಿ ಪಂಥವ ಮಾಡಿ ಗತಿ ಏನೆಂದು ಎನ್ನಂ ಕೇಳಿದರೆ ನಾನೇನು ಹೇಳಲಿ? ಎಲ ಅರ್ಜುನ, ಆಹೋ ಜಗತ್ಕರ್ತ, ಕರ್ಮಕ್ಕೆ ತಕ್ಕ ಫಲವನ್ನು ಅನುಭವಿಸದೆ ಜೀವನದ ಗತಿಯ ಅಂತಿಮವನ್ನು ತಿಳಿದ ನೀನು ಎನ್ನಂ ಉಭಯ ಸಂಕಟದಲ್ಲಿ ನೂಕಿಬಿಟ್ಟು ನನ್ನದೇನು ಗತಿ ಎಂದರೆ? ಅರ್ಜುನ, ಇದು ನಿನಗಾದ ಗತಿ. ಪ್ರಾಣವನ್ನು ಪಣಕ್ಕಿರಿಸಿ ಯುದ್ಧವನ್ನು ಮಾಡುವ ಸಾಮರ್ಥ್ಯವೂ ಸುಧನದಲ್ಲಿಯೂ ಹಾಗೂ ಶಿವನ ಪಾಶುಪತಾಸ್ತ್ರದಲ್ಲಿಯೂ ಇಲ್ಲ. ಎನಗೆ ಮಾತ್ರ ತಂದೊಡ್ಡಿ ಬಂಧನ ಕೇಳಿದೀಯಾ ಸುಧನ್ವ? ಅಜ್ಞಾನ ಹಂದ ತಮ್ಮ ಸಂಘ ವಿಚ್ಛೇದಾನ ಜೀವಾಕರನೊಳಿ ಪ್ರಾಚ್ವ ಆಹೇ ಮುರಹರ ಅರ್ಜುನ, ಅದೇನು ಚೆನ್ನಾಗಿ ಹೇಳು. ತಕ್ಷವೆಂಬ ಬಾಹುಬಲದಿಂದ ಸ್ವಜನ್ಮ ನಂಬ ದಕ್ಷಿಣ ಶಿರವಂ ತೆರೆದ ರಣ ಭಯಂಕರ ಪ್ರತ್ಯಕ್ಷ ಪಾಲನಂದ ಅರ್ಜುನ, ಹೇಳುವೆನು ಕೇಳು. ಜಗತ್ಕರ್ತ ನಿಸ್ತಾರವಾಗಿ ಅರ್ಜುನ, ಕೇಳೆನ್ನ ವಚನ. ಅದೇನು ವಿಸ್ತಾರವಾಗಿ ಹೇಳು ಲಕ್ಷ್ಮೀ ರಮಣ. ನನಗೆ ಭಕ್ತ ವತ್ಸಲನೆಂಬ ಅಭಿಮಾನ ನಿನಗಿದ್ದರೆ ಪರಮಾತ್ಮನೇ ಸರ್ವಾತ್ಮನೇ ನೀರಭಿಮಾನ ಎಂಬ ಈ ಸುಧನ್ವದಲ್ಲಿಯೂ ಇರುವುದು. ಹೌದೇ ಜಗತ್ಕರ್ತ. ನಾನು ಭಕ್ತಾಧೀನನು ಯುಕ್ತವನ್ನರಿಯದೆ ಮಾತು ನಡೆಸುವುದು ಹಿತವಲ್ಲ. ಅದೇ ಹಿತವಲ್ಲ ನಾರಾಯಣ. ಅರ್ಜುನ, ಜನಾರ್ದನ, ನಿನಗಿಂತಲೂ ಭಕ್ತಿಯಲ್ಲಿ ಇವನು ಮುಂದಾಗಿರುವನು. ನೀನು ಮಾಡಿದ ಪ್ರತಿಜ್ಞೆಗೆ ನಾನೇನು ಮಾಡಲಿ ಅರ್ಜುನ? ಮಾಡಿ ನೋಡೋ ಆಲೋಚನೆ. ಓಹೋ ದೇವ, ಅರ್ಜುನ, ನೀನು ಪಾಂಡವರ ಪಂಚ ಪ್ರಾಣವಲ್ಲವೇ? ಇಲ್ಲಂದವರು ಯಾರು ಅರ್ಜುನ? ಪಾಂಡವರ ಸರ್ವಾತ್ಮಕ ರಕ್ಷಣೆ ನಿನ್ನದಂದ ನಾನು ಪಂಚಮ ಮಾಡಿರುವನ ನಾರಾಯಣ. ಅಧಿಕ ಬಲ ದುರಿಣ. ಎಲ್ಲ ಫಲ್ಗುಣ. ಓಹೋ ಜನಾರ್ದನ, ಚೆನ್ನಾಗಿ ಬೇಳಿದೆ ಬೀಗತನದ ಲಕ್ಷಣ. ನಿಮ್ಮ ತಂಗಿಯನ್ನು ಕೊಟ್ಟಿಲ್ಲ ಪರಮಾತ್ಮ, ಅದಕ್ಕಾಗಿ ವಿಸ್ತಾರವಾಗಿರುವುದು. ಪಾಂಡವರು ಏನೇ ಅಪರಾಧ ಮಾಡಿದರೂ ನಾನೇ ಹೊರಲೇಬೇಕು ಜಗದೊಡೆಯ. ಇದು ಸತ್ಯದ ಭಾರವಲ್ಲ, ಬೀಗತನದ ಭಾರ. ನೀನು ಮಾಡಿದ ಪ್ರತಿಜ್ಞೆಗೆ ನಾನೇನು ಮಾಡಲಿ ಅರ್ಜುನ? ಮಾಡಿ ನೋಡೋ ಆಲೋಚನೆ. ಓಹೋ ಪುಲ್ಲಲೋಚನೆ. ಪಾಂಡವರ ಭಂಡಾರದಲ್ಲದೇನೆದ್ದ ಮೇಲೆ ಎನ್ನ ಪ್ರತ್ಯಜ್ಞೆ ಮೂರ ಬಾಣಗಳಿಂದ ಬಳಿಯಾಲ ಕಾಣಿಸುವ
ಜಗದೊಡೆಯನೇ ಶಸ್ತ್ರ ಸವಿರ ಕಾದುವನೊಡನೆ ಕೋದುವುದಕ್ಕೆ ಮದ್ರಥವನ್ನು 10 ಫಲ್ಗುಣ ರಥವನ್ನಾರಿಸುವ ಈ ಕ್ಷಣ ಬಲ ಬಲ ಕಲಿ ಪಾರ್ಥನೆ ಎನ್ನ ನುಡಿಯನ್ನು ಕೇಳಬೇಗನೆ ವಿಸ್ತಾರವಾಗಿ ಹೇಳಲೇ ರಾಜಪುತ್ರ. ನಿನ್ನ ರಥದಲ್ಲಿರುವವನು ಎನ್ನ ಹೃದಯದಲ್ಲಿದ್ದಾನೆ. ಧನುಂಜಯ ಈ ರಣ ಭೂಮಿಯಲ್ಲಿ ಪರಮಾತ್ಮನ ದರ್ಶನ ಮಾಡಿಸಿದ ನಿನಗೂ ಧನ್ಯವಾದಗಳು. ಆಹೋ ಜಗತ್ಕರ್ತ, ವಿಶ್ವ ನಿಯಾಮಕ ಎನ್ನು ಕರ್ಮ ಗೀತೆಯನ್ನಾಡುವ ನಾನು ನಿನ್ನ ಸನ್ಮುಖದಲ್ಲಿ ಸದಾ ಸಿದ್ಧನಾಗಿದ್ದೇನೆ. ಸರ್ವ ಸಾಕ್ಷಿಯಾದ ನೀನು ನಿನ್ನ ಭಕ್ತನಾದ ಎನ್ನ ಭಕ್ತಿಯ ಶಕ್ತಿಯನ್ನು ಪರೀಕ್ಷಿಸು. ಸಾರಾತ್ಮಕ್ಕೂ ನಿನ್ನ ಕೌಶಲ್ಯಂ ತೋರಿಸು ನಾರಾಯಣ. ನಿನ್ನ ರಥ ಅಶ್ವಸಾರಥಿ ಸಹಿತ ಕುಲಾಲನ ಚಕ್ರದಂತೆ ಕಾರ್ಯನ ತಿರುಗಿಸಿ ನಿನ್ನ ರಥದಲ್ಲಿರುವ ಪಕ್ಷಿವಾಣನ ಎದೆ ಜಲ್ಲನಂತೆ ಮಾಡುವ ಅತ್ಯದ್ಭುತ ಮಾಡವ ಮುಂಕೊಂಡು ಬರುತ್ತಿರುವುದನ್ನು ನೋಡು ಅರ್ಜುನ. ಈ ನಿನ್ನ ರಥವನ್ನು ಬಿರುಗಾಳಿಗೆ ಬುಡ ಸಿಕ್ಕಿ ಮೇಳ ಹಾಕಿ ಬೀಳುವಂತೆ ಮಾಡದಿದ್ದರೆ ತಂದೆಗೆ ತಕ್ಕ ಮಗನೆಲ್ಲವನ್ನು ತಿಳಿಯ ಫಲ್ಗುಣ ಬೀಳ ನಿನ್ನ ಮಾರ್ಗಣ ನೋಡನ್ನ ತ್ರಾಣ. ಎಲ್ಲ ಅರ್ಜುನ ಹೇಳುವೆನು ಕೇಳು. ಅದನ್ನು ವಿಸ್ತಾರವಾಗಿ ಹೇಳು ಜಗದೊಡೆಯನೇ. ನೋಡು ನೋಡು ಫಲ್ಗುಣ ಸುಧನ್ವನೆಸೆದ ಬಾಣ ಭರದೆ ಹಿಂದಕ್ಕೆ ಸರಿಯಿತು ರಥವು ಈ ಕ್ಷಣ. ಅರ್ಜುನ ಜನಾರ್ದನ ನೋಡು ನೋಡು ಫಲ್ಗುಣ ಸುಧನ್ವನೆಸೆದ ಬಾಣ ಬರದೆ ಹಿಂದಕ್ಕೆ ಸರಿಯಿತು ರಥವು ಈ ಕ್ಷಣ. ಗೋವರ್ಧನ ಗಿರಿಯನೆತ್ತಿ ಗೋವುಗಳ ಕಾಯ್ದ ಪುಣ್ಯಮಂ ಧಾರೆ ಎರೆದೆ ನಿನ್ನಯ ಬಾಣಕ್ಕೆ ಸಾಮಾನ್ಯನಲ್ಲ ಸುಧನ್ವಾ. ಏಕಪತ್ನಿ ರಥ ಪಾಲಿಸುವ ವಾರಿದೋದ್ಭವ ಹರಿಹರರಿಂದಾಗದು ಇವನ ಗೆಲ್ಲುವ ತ್ರಾಣ. ಅರ್ಜುನ 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 ಎಲ್ಲ ಮಹೇಂದ್ರ ತನಯನಾದ ಫಲ್ಗುಣ. ದೇವಕಿ ತನಯ ನೋಡಿದೀಯಾ ಈ ಸುಧನ್ವನ ತ್ರಾಣ. ಇವನು ಎಸೆದ ಅಸದಳಮಾದ ಅಸ್ತ್ರತ ಬಿಸಿಗೆ ಮದ್ರಥವು ನಿಲ್ಲದೆ 400 ಮೊಳ ಹಿಂದಕ್ಕೆ ಹೋಯಿತು. ಎಂಥ ಪ್ರಮಾದವು ಬಂದೊದಗಿತು. ಇವನನ್ನು ಸಾಮಾನ್ಯವನೆಂದು ತಿಳಿದಿರುವೆಯ. ಈ ಸುಧನ್ವನು ಏಕಪತ್ನಿ ರಥಸ್ಥನಾಗಿರುವುದರಿಂದ ಹಗಟಿದ ಮಾದ ಪಿತನಾಜ್ಞೆಯನ್ನು ಪಾಲಿಸುವ ಧೀರನಾಗಿರುವುದರಿಂದಲೂ ಇವನ ಬಲ್ಲಲು ಗೆಲ್ಲಿದವರು ತ್ರಿಲೋಕದಲ್ಲಿಲ್ಲ. ನಾನಿರುವನಲ್ಲದು ಪರಮಾತ್ಮ. ಎಲ್ಲ ಅರ್ಜುನ ಜನಾರ್ದನ ಅಜಭವ ಸುರೇಶ್ವರ ಕಿನ್ನರ ಕಿಂ ಪುರುಷ ಗರುಡ ಗಂಧರ್ವ ಯಕ್ಷ ಸಿದ್ಧಿ ಸಾಧ್ಯರಿಂದಲೂ ಅಸಾಧ್ಯವಾದಿತು. ಇಂಥ ವೀರನಂಧರಿಯದೆ ಎನ್ನೋಡೃತ ಪಂಥವ ಮಾಡಿದೀಯಾ. ಎಲ್ಲ ಸುರೇಂದ್ರ ನಂದನ. ಓಹೋ ದೇವಕಿ ನಂದನ. ಹಿಂದಕ್ಕೆ ಸೈಂಧವರ ಕಂದರ್ವಂ ಹರಿವೆನೆಂದು ನುಡಿದ ನಡೆದಾಗ ಪ್ರಸಂಗವು ಇಂದು ಬಂದೊದಗಿತು. ಈ ಶಪಥದ ಭಾರ ಎನ್ನ ಪಾಲಿಗೆ ಬಿದ್ದಿತು. ಅರ್ಜುನ ಜನಾರ್ದನ ಪ್ರತಿಜ್ಞೆ ಮಾತ್ರದಿಂದ ಬಾಣಗಳಂ ಸರಿ ಹೋಗಲಾರವು. ಅದರಿಂದ ಪ್ರಯೋಗವಾಗುವುದು ಪರಮಾತ್ಮ. ಇದಕ್ಕೆ ಮಾಡುವೆನು ಒಂದು ಉಪಾಯ. ಅಪ್ಪ ಸಾರಥಿ,
ಈ ಸಮಯದಲ್ಲಿ ನಾನು ಭಕ್ತ ಪಕ್ಷಪಾತ ಮಾಡಿದರೆ ನನ್ನನ್ನು ಈ ಲೋಕದಲ್ಲಿ ಯಾರೂ ನಂಬುವುದಿಲ್ಲ. ಹೌದು ದೇವ. ಇದಕ್ಕೊಂದು ಉಪಾಯ ಮಾಡುವೆನು. ಅದೇನೆಂದರೆ ಅದೇನು ದೇವ? ನಿಷ್ಕಾಮ ಭಕ್ತನಾದ ಸುಧನ್ವನಿಗೆ ಮುಕ್ತಿ ಸಾಮ್ರಾಜ್ಯವನ್ನು ಹಾಗೂ ಸಕಾಮ ಭಕ್ತನಾದ ಅರ್ಜುನನಿಗೆ ವಿಶ್ವ ಸಾಮ್ರಾಜ್ಯವನ್ನೇ ಕೊಟ್ಟು ಬಿಡುವೆನು. ಎಲ್ಲ ಧನುಂಜಯ, ಓಹೋ ಜಗದೊಡೆಯ, ಎದೆಯನ್ನೇರಿಸಿ ಬಾಣವನ್ನು ಹೂಡು. ತದ್ಬಾಣಕ್ಕೆ ಗೋವರ್ಧನಗಿರಿಯ ನೆತ್ತಿ ಗೋಕುಲಂ ರಕ್ಷಿಸಿದ ಪುಣ್ಯವಂ ನಿನ್ನ ಬಾಣಕ್ಕೆ ಧಾರೆದೆನು. ಜಾಗ್ರತೆಯಿಂದ ಬಾಣ ಪ್ರಯೋಗ ಮಾಡು ಅರ್ಜುನ, ಅಧಿಕ ಬಲ ದುರಿಣ. ಬಳಿರಿಯ ಎಲ್ಲ ಈ ಸುಧನ್ವಾ ಅರ್ಜುನ ಆತ್ಮಜನ್ನ ಭಾಸ್ಕರ ರಥವನ್ನ ನೆನ್ನಯ್ಯ ದಿವ್ಯ ಶಾಸ್ತ್ರದಿಂದ ನಂದು ಬೇಡ ಸಹಜವಾಗಿ ಹಿಕ್ಕವನ ಅಲ್ಲಯ್ಯ ಮೋಡ ಅಲಯ್ಯ ಅದಮ ಪ್ರತ್ಯಕ್ಷಯ ಮಾಡಿದ್ದ 3 ಬಾಣಗಳ ಪೈಕಿ ಇದೇ ಪ್ರಥಮ ಬಾಣ. ಅದೇ ಮೊದಲ ಬಾಣವನ್ನು ಮಧ್ಯ ಮಾರ್ಗದಲ್ಲಿ ತುಂಡು ಮಾಡುವನ ಅಲ್ಲಯ್ಯ ಅದಮ ಅಲೈ ಮೂರ್ಖ. ಇದರಿಂದ ನಿನ್ನ ಶಿರ ಮರಿದ ಬಿಡುವ ನೋಡು ಬಂಡ. ಓ ದಾಮೋದರ, ಯಾರಿಗೆ ತಿಳಿಯದೋ ಈ ನಿನ್ನ ವಿಚಾರದ ಚಮತ್ಕಾರ. ಹಿಂದಕ್ಕೆ 3 ಅಡಿ ದಾನವನ್ನು ಬೇಡಿ ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದಿ ಅಮೃತ ದಾನವಂಬೇಡಿ ರಣ ಮಧ್ಯದಲ್ಲಿ ಕರ್ಣನ ಮತ ಮಾಡಿದಿ. ಜಗತ್ಕರ್ತ ಸುಧನ್ವಾ, ರುಕ್ಮಾಂಗದ ಮೊದಲಾದವರನ್ನು ನಿನ್ನ ಅಣ್ಣನಾದ ಬಲರಾಮನಿಂದ ಕಣಿಯಿಂದ ಉಳಿಸಿದೆ. ಜಗತ್ಕರ್ತ ಸುಧನ್ವಾ, ಈ ಯುದ್ಧದಲ್ಲಿ ಅರ್ಜುನನ ಪಕ್ಷ ವಹಿಸಿ ನೀನು ಗೋವರ್ಧನ ಶಿಖರವನ್ನೆತ್ತಿ ಗೋವುಗಳ ರಕ್ಷಣಾ ಪುಣ್ಯವನ್ನು ಮಾಡಿದ ಈ ಪಲ್ಗುಣನ ಬಾಣಕ್ಕೆ ದಾರಿ ಎರೆದಿಯಾ ಕೃಷ್ಣ? ಹೌದು ಸುಧನ್ವಾ. ಓಹೋ ದೇವಕಿ ತನಯ, ಸುಧನ್ವಾ, ಇದು ಮಾತ್ರ ನಿನ್ನದು ಘೋರತರವಾದ ಅನ್ಯಾಯ. ಆದರೂ ನಿರ್ಧಾರ ಮಾಡಲಿ ಆ ಮೃತ್ಯುಂಜಯ. ಬಳಿರಲ ಕರಿ ಪಾರ್ತಾನೆ ಎಲ್ಲಯ್ಯ ಬಂಡ ಸುಧನ್ವನ. ನಾಡು ಹಗಲ ಬೇಸಿಗೆ ಮಾರ್ತಾಂಡನಂತೆ ಜಗಬದನ್ನ ದಿವ್ಯಾಸ್ತ್ರವನ್ನು ಮತ್ತೆ ಮಾರ್ಗದಲ್ಲಿ ತುಂಡು ಮಾಡುವಳು ನೋಡ. ಮಧ್ಯ ಬಾಣಗಳನ್ನು ಮೂಡು ತೀವ್ರದಿಂದ ಕಳಗವನ್ನು ಮಾಡು, ಇಲ್ಲವೇ ಎನ್ನ ಪಾದಕ್ಕೆ ಚರಣ ಬೇಡ. ಬಂಡ ಇಲ್ಲದಿದ್ದರ ಜಗನ್ ಮಂಡಲಕ್ಕೆ ಆರುವುದು ನಿನ್ನ ರುಂಡ. ಎಲ್ಲ ಫಲ್ಗುಣ ಹೇಳುವೆನು ಕೇಳು. ಅದನ್ನು ವಿಸ್ತಾರವಾಗಿ ಹೇಳೋ ಲಕ್ಷ್ಮೀ ರಮಣ. ಕೃಷ್ಣಾವತಾರಧರಿ ಅವನಿ ಥಲಧಲಿ ಗೈಧ ಪುಣ್ಯಧಲಿ ಧಾರೆ ಎರೆದೆ ನಿನ್ನಯ ಬಾಣಕ್ಕೆ. ಅರ್ಜುನ, ಕೃಷ್ಣಾವತಾರಧಲಿ ಅವನಿ ಥಲಧಲಿ ಗೈದ ಪುಣ್ಯಧಲಿ ಧಾರೆ ಎರೆದೆ ನಿನ್ನಯ ಬಾಣಕ್ಕೆ. ದುಷ್ಟರಂ ಶಿಕ್ಷಿಸಿ ಶಿಷ್ಟರಂ ರಕ್ಷಿಸಿ ಸೃಷ್ಟಿಯ ಪರಿಪಾಲಿಸಿ ಬ್ರಹ್ಮಚರ್ಯವನಿದ್ದೆ. ಫಲ್ಗುಣ ಫಲ್ಗುಣ ಫಲ್ಗುಣ. ಭಲ ಭಲ ಸುಧನ್ವಾ, ಮೆಚ್ಚಿದನೋ ನಿನ್ನಯ ಪರಾಕ್ರಮವ. ಮೆಚ್ಚಬೇಕು ನಾರಾಯಣ. ಎಲ್ಲ ಅರ್ಜುನ, ಜನಾರ್ದನ, ನೋಡಿದೀಯಾ ಈ ಸುಧನ್ವನ ತ್ರಾಣ? ಅಂಬರದೋಳ್ ನಿಂತು ನಿರೀಕ್ಷಿಸುವ ಸುರ ಕದಂಬವನೆಲ್ಲ ಕಂಪನಗೈಯುವಂತೆ ಮಾಡಿದನು. 3 ಬಾಣಗಳಿಂದ ಶಿರವಂ ತರಿವೆನೆಂದು ಮಾಡಿದ ಶಪಥದಲ್ಲಿ 1 ಬಾಣವಂ ಖಂಡಿಸಿದನು. ತತ್ಪ್ರಯುಕ್ತ ಜಾಗ್ರತೆಯಿಂದ ಮತ್ತೊಂದು ಬಾಣವನ್ನು ಹೂಡು. ತದ್ಬಾಣಕ್ಕೆ ಕೃಷ್ಣಾವತಾರದೋಳ್ ದುಷ್ಟರಂ ಶಿಕ್ಷಿಸಿ ಶಿಷ್ಟರಂ ರಕ್ಷಿಸಿ ಸೃಷ್ಟಿಯ ಪರಿಪಾಲಿಸುವ ನಿನ್ನ ಉರುತರವಾದ ಬಾಣಕ್ಕೆ ಧಾರೆದೆನು. ಜಾಗ್ರತೆಯಿಂದ ಬಾಣ ಪ್ರಯೋಗ ಮಾಡು ಅರ್ಜುನ, ಅಧಿಕ ಬಲ ದುರಿಣ. ಕುಮಾರ ಚೆನ್ನಾಗಿ ಪರಿಗ್ರಹಿಸುವ ಈ ಅಸ್ತ್ರದ ವಿಚಾರ ವಿಸ್ತಾರವಾಗಿ ಹೇಳಲೈ ಮಂಡ. ದೃಢತರ ಮಾತ ಬಾಣಮ ಪುಂಡರೀಕಕ್ಕೆ ಅರ್ಪಿಸುವನ. ಎಲ್ಲಯ್ಯ ಅದಮ ಅಲೈ ಮೂರ್ಖ, ಈ 2ನೆಯ ಬಾಂಡವಂ ನಿಗ್ರಹಿಸಿಕೊ. ಇಲ್ಲವೇ
ಓಡಿಕೊಂಡ ಆರಿಸುವನು ನಿನ್ನಯ ರುಂಡ. ಓ ಭಕ್ತ ಜನ ಸಂದೋಹ ಮನಾನಂದನಾದ ಗೋವಿಂದ ಇಂದ್ರನಂದನನ ಚಾರಾಸನಕ್ಕೆ ಕೃಷ್ಣಾವತಾರದಳು ಪುಣ್ಯದ ಫಲವನ್ನಿಟ್ಟಿಯ ದೇವ ನೋಡೆನ್ನ ತಾಣವ. ಅಹೋ ಜಗತ್ಕರ್ತ ತತ್ತಸ್ತ್ರಮಂ ನಿನ್ನ ಭಕ್ತನಾದ ಸುಧನ್ಮನ ಮಧ್ಯ ಮಾರ್ಗದಲ್ಲಿ ತುಂಡು ಮಾಡದಿದ್ದರೆ ಲೋಕಗಳಾದವ ಚಿಟ್ಟ ರುಚಿಯಂ ಕಂದ ಬ್ರಹ್ಮತ್ಯ ದೋಷವೆಚ್ಚಕಿನ್ನ ಪಾಪಿತನ ಗತಿ ಎನಗುದಗಲಿ ಕೇಳಿದೆಯಾ ಕೇಶವ ಅರ್ಜುನ ಎಲ್ಲಯ್ಯ ಬಂದ ಸುಧಾಮ ಆಕಾಶ ಮಾರ್ಗದೊಳರ್ಪಡಿಸುತ್ತ ಬರ್ಗರಿಸಿ ಬರುವ ನಿನ್ನ ವೃತರವಾದ ಬಾಣವನ್ನ ನನ್ನ ಹತ್ತಿರಕ್ಕೆ ಸೇರದಂತೆ ಕತ್ತರಿಸಿ ತುಂಡು ತುಂಡು ಮಾಡಿ ನೋಡು ಪಾರ್ಥ ತೂ ನಿನ್ನ ಬಾಳುವೆ ವ್ಯರ್ಥ. ಆಹೋ ದೇವ ಅರ್ಜುನ ವಂಶದಿಂದ ಸೋದಾನವನ ಸಿರ ತೆರೆಯುವ ನಂದನು ಶಾಪತಮ ಮಾಡಿದ 3 ಬಾಂಡಗಳ ಪೈಕಿ 2 ಬಾಂಡಗಳ ನಿಷ್ಫಲಾಗಿ ಹೋದವು. ಸ್ವಲ್ಪ ಶಾಂತನಾಗು ಅರ್ಜುನ. ಓ ರುಕ್ಮಿಣಿ ರಮಣ ಅರ್ಜುನ ಇನ್ನು 1 ಬಾಣದಿಂದಲೇ ಇವನ ಸುಂದರವಾದ ಕಂದರಮ್ಮ ಹರಿಯದಿದ್ದರೆ ರಾಜಾರ್ಯಗಳ ಭೇದ ಕೈದ ಮೂರ್ಖಮರ್ತನರ ಉತ್ಕಷ್ಟವಾದ ದುರ್ಗತಿಗೆ ಈಡಾಗುವನ್ನು ಕೇಳಿದೆಯಾ ಮುರಹರ? ಈ ಬಾಣದಿಂದ ಅರ್ಜುನ ಹೇಳುವೆನೆ ಕೇಳು. ಕಮಲ ಜನ ಮೊದಲು ನಿಲ್ಲಿಸಿ ಸೋಮಧರನ ಮುಂಭಾಗದೋಳ್ ನೆಲಸಿ ಸಮಭಾಗದೋಳ್ ನಾನೇ ನೆಲಸಿ ರಾಮಾವತಾರದು ನೇಮದಿಂದಲಿಗೈದ ಆ ಮಹಾಪುಣ್ಯವನೆತ್ತೆ ನಿನ್ನಯ ಸಿರಗೆ ಭೂಮಿ ಗುರುಳಿಸು ನೀ ಸುಧನ್ವನ ಸಿರವಾ. ದುಡುಕಬೇಡ ಅರ್ಜುನ, ದುಡುಕಬೇಡ. ಇದೇ ನಿನ್ನಯ ಕೊನೆಯ ಬಾಣ. ಪಾಂಡುತನಯ ಅಹೋ ದೇವಕಿ ತನಯ ರಿಪು ಮಂಡೆಯಂ ಖಂಡಿಸುವೆನೆಂದು ಕೋದಂಡಾಗದೋಳು ಪುಂಡರೀಗ ಭವನ ಕೈದು ನಿಲ್ಲಿಸಿರುವೆನು. ಕೋದಂಡದ ತುದಿಗೆ ಅಖಂಡ ಪರಶಿವನನ್ನೇ ನೇಮಿಸಿರುವೆನು. ಮಧ್ಯಭಾಗದೋಳು ನಾನೇ ವ್ಯಾಪಿಸಿ ಅಸ್ತ್ರಗಳ ರಾವುಗಳ ನೆಗೆಬಡಿಸಿ ರಾಮಾವತಾರದೋಳು ಎನ್ನ ಶರೀರವಿರುವ ತನಕ ಅರ್ಜಿಸಿದ ಪುಣ್ಯವಂ ನಿನ್ನ ಬಾಣಕ್ಕೆ ಧಾರರಿದೆನು. ಜಾಗ್ರತೆಯಿಂದ ಈ ಸುಧನ್ವನ ಶಿರವಂ ತರಿದು ಈ ತ್ರಿಭುವನಗೋಳು ಕೀರ್ತಿಯಂ ಸಂಪಾದಿಸು ಫಲ್ಗುಣ ಬಿಡು ಬಾಣ ವೀಕ್ಷಣ. ಪಾಂಡವರ ಮಂಡಮಣ ಎಂದನಿಸಿದ ಪುಂಡರೀಕಾಕ್ಷನೇ ಅಸುರ ಕುಲ ಶಿಕ್ಷಕನೇ ಆಹೋ ಜಗತ್ಕರ್ತ ಸುಧನ್ವಾ ಹಿಂದಿನ ದಿನ ಅರ್ಜುನನ ಪಕ್ಷ ವಹಿಸಿ ಅರ್ಜುನನ ಸಂಧಿಸಿದ ಅವತಾರಗಳು ನಾನಾ ವಿಧವಾಗಿ ಅರ್ಜಿಸಿದ ಪುಣ್ಯದ ರಾಶಿಯನ್ನು ಸೂರ್ಯಗೊಂಡವನು ನಾನು ಅಥವಾ ಈ ಅರ್ಜುನನು. ಆಹೋ ಕಪಟ ನಾಟಕನೇ ನಿಷ್ಕಪಟದಿಂದ ಹೇಳು ಪಕ್ಷವಾಹನನೇ ಸುಧನ್ವಾ. ಹಿಂದಿನ ದಿನ ಅರ್ಜುನನ ಪಕ್ಷ ವಹಿಸಿನಿಲ್ಲ ಬಳಿರೆ ಹಚ್ಚ ಎಣ್ಣಿ ಸೈನ್ಯವು ಏಕಕಾಲದಲ್ಲಿ ಪ್ರತಿಭಟಿಸಿ ಮೇಲಕ್ಕೆ ಬಂದರು. ಸೂದನ್ಮನೆಂಬ ದಕ್ಷನ ಆ ಲಕ್ಷ್ಯ ಕೈಯದೆ ಕಾದಾಡುವನು. ಆಹೋ ಗರುಡಧ್ವಜನೇ ಭಕ್ತ ಸುಧನ್ವಾ ನಿನ್ನ ಸಮಕ್ಷದಲ್ಲಿಯೇ ಪಾರ್ಥನಾಸ್ತ್ರವನ್ನು ಕತ್ತರಿಸದಿದ್ದೊಡೆ ಅಯ್ಯೋ ಪಡೆದ ಮಾತೆಯು ತಕ್ಕ ಮಗನಲ್ಲವೆಂದು ಎನ್ನಂ ಧಿಕ್ಕರಿಸಬಹುದು. ಆಹೋ ವಿರೂಪಾಕ್ಷ ಸಕನೇ ಭಕ್ತ ಸುಧನ್ವಾ ನೀನು ಪಕ್ಷ ವಹಿಸಿದ ನಿನ್ನ ಬಾಣವನ್ನು ನಿನ್ನ ಭಕ್ತನಾದ ಸುಧನ್ಮನೆಂಬ ದಕ್ಷನು ತೆರೆಯದಿದ್ದೊಡೆ ಭೂಸುರರು ಮಣಿಕರ್ಣಿಕ ಜಲದೊಳಿ ಏಕದಿಂದ ಶಿವರಾತ್ರಿ ಎಳಪು ವಿಶ್ವನಾಥನ ಪೂಜೆಯನ್ನು ಅಪವಿನ್ನದಿಂದ ಕಡೆಸಿದ ದುರ್ಗತಿಯನ್ನು ಗೊತ್ತಗಲಿ. ಇದಕ್ಕೆ ವಿಶ್ವನಾಥನೇ ಸಾಕ್ಷಿಯಾಗಿರಲಿ. ಎಲ್ಲ ಈ ಕಲಿಪಾರ್ತಾನೆ ಬಂಡ ಸುಧಾನ್ವನ ತಡವ್ಯಾತಕ್ಕೆ ಬಳಿರೆ ಬಿಡು ನಿನ್ನ ಮಾರ್ಗಣ ನೋಡೆನ್ನ ತಾಣ ಎಲ್ಲಯ್ಯ ಅಂಶತ್ವ ಜನ ಕುಮಾರ